ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಸೊ ಇವತ್ತು ನೋಡೋಣ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್ ಅಂತ ನೋಡೋಣ. ಓಕೆನಾ? ತುಂಬ ದಿವಸ ಆಗೋಯ್ತು ಅನಿಸುತ್ತೆ. ಸೊ ಈ ಥರ ವಿಡಿಯೋ ಮಾಡಿಲ್ಲ, ತುಂಬ ದಿನವೇ ಆಯಿತು. ಎಸ್. ಸೊ ನೋಡೋಣ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್ ಅಂತ. ಓಕೆನಾ? ನಿಮ್ಮ ಹೇಟರ್ಸ್ ಯಾರು ಆಗಿರ್ಬೋದು, ಮನೇಲಿರ್ಬೋದು, ಹೊರಗಡೆ ಇರ್ಬೋದು, ಅಥವಾ ನಿಮ್ಮ ನೈಬರ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್ ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಇರ್ಬೋದು, ಯಾರಾದರೂ ಇರ್ಬೋದು. ಓಕೆನಾ? ಸೊ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್. ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಮ್ಮ ವ್ಯೂವರ್ಸ್, ಅವರ ಹೇಟರ್ಸ್? ಎಸ್ ಬಾಬಾ. ನೋಡಿ, ರೂಟ್ ವರ್ಕ್. ಓಕೆ, ಸೀಕ್ ಸಮ್ವನ್ ಟು ಹೆಲ್ಪ್ ಯು ವಿತ್ ಪ್ರೊಟೆಕ್ಷನ್ ಸ್ಪೆಲ್. ಓ ಮೈ ಗಾಡ್, ಭಯಂಕರ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್ ಸ್ಪೆಲ್ ತಗೋ ಅಂತ ಹೇಳ್ತಾ ಇದ್ದಾರೆ, ಸ್ಪೆಲ್ ಮಾಡಿಸು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಭಗವಂತ, ಇದು ಮಾತಾ ಆಶೀರ್ವಾದ ಅಂದ್ಕೊಳ್ಳಿ, ಅಥವಾ ನಿಮ್ಮ ಗುರುಗಳು, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವರು ಹೇಳ್ತಾ ಇರೋದು. ಓಕೆನಾ? ನಿಮಗೇನಾದರೂ ಅನ್ನಿಸ್ತಿದೆ ಅಂತಂದರೆ, ಇವಾಗ ಹೇಗೆ ಗೊತ್ತಾಗತ್ತೆ ಒಂದು ನೆಗೆಟಿವಿಟಿ ಆಗ್ತಿದೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂತಂದರೆ, ಈಗ ಸಡನ್ನಾಗಿ, ಓಕೆನಾ, ಈಗ ನೀವು ಅದು ಆ್ಯಕ್ಚುಲಾಗಿ ಅರ್ಥನೂ ಆಗೋದಿಲ್ಲ, ಒಂದಷ್ಟು ದಿವಸ ಅರ್ಥ ಆಗೋಲ್ಲ, ಏನು ನಡೀತಿದೆ ಅಂತ ಗೊತ್ತಾಗೋದಿಲ್ಲ. ಇಲ್ಲ ಸಡನ್ನಾಗಿ ಒಂದು ಸಲ ಹೆಲ್ತ್ ಇಶ್ಯೂಸ್ ಶುರುವಾಗ್ಬಿಡುತ್ತೆ, ಇಲ್ಲ ಮನೆಯಲ್ಲಿ ಜಗಳ ಕದನ ಆ ಥರ ಶುರುವಾಗ್ಬಿಡ್ಬೋದು. ಸಡನ್ನಾಗಿ ಮಕ್ಕಳು ರೊಚ್ಚಿಗೆದ್ದ ಅಳೋದು, ಹಠ ಮಾಡೋದು ಆ ಥರ ಇರ್ಬೋದು. ಅಥವಾ ಮನೆಯಲ್ಲಿ ಒಬ್ರಿಗೆ ಒಪ್ಕೊಂಡ್ರೆ ಒಬ್ರಿಗೆ ಆಗದೇ ಇರೋ ಥರ ಇರ್ಬೋದು. ಒಬ್ರು ಎದುರಿಗೆ ನೋಡ್ತು ಅಂದ ತಕ್ಷಣ ಸಿಟ್ಟು ಬರೋ ಥರ ಆಗ್ಬೋದು. ಅಥವಾ ಭಯ, ಏನಿಲ್ಲ ನಿಂತ ಕಡೆ ಭಯ ಅಂತ ಅನಿಸ್ಬೋದು. ಏನು ಮಾಡೋದಪ್ಪ, ಈ ಥರ ಒಂಥರ ಮನೆಗೆ ಹೋದರೆ ಎಂಟ್ರಾದ ತಕ್ಷಣ ಏನೋ ಒಂದು ರೀತಿ ಭಯ ಅನಿಸ್ಬೋದು. ಮನೆಗೆ ಹೋಗೋಕ್ಕೆ ಮನಸ್ಸು ಬರದೇ ಇರೋದು, ಅಥವಾ ಮನೆಗೆ ಹೋಗೋದು ಬೇಡಪ್ಪ ಅನಿಸ್ಬೋದು. ಲೈಕ್ ಈ ಥರ ಒಂದು ನೆಗೆಟಿವ್ ಥಾಟ್ಸ್ ಬರೋದು. ಓಕೆನಾ? ಮೇನ್ ಅದು ನೆಗೆಟಿವ್ ಥಾಟ್ಸ್ ಬಂತು, ಅಥವಾ ನೆಗೆಟಿವ್ ವಾಗಿ ನಿಮಗೊಂದು ಫೀಲ್ ಬರುತ್ತೆ. ನೀವು ಹೋದ ತಕ್ಷಣ ನಿಮ್ಗೊಂದು ರೀತಿ ಅನಿಸುತ್ತೆ. ಒಂದೊಂದು ಸಲ ಒಬ್ಬರು ಮನೆಗೆ ಯಾವುದಾದ್ರೂ ಹೋಯಿತು ಅಂತಂದರೆ, ಇಷ್ಟುಪ್ಪ ಏನು ಚೆನ್ನಾಗಿದೆ ಅನಿಸುತ್ತೆ. ಅದೇ ನೀವು ಒಂದೊಂದು ಸಲ ಒಬ್ಬರು ಮನೆಗೆ ಹೋಯ್ತು ಅಂತಂದರೆ, ಅಪ್ಪ ಫಸ್ಟು ಎದ್ದು ಹೋಗೋಣ ಇಲ್ಲಿಂದ ಅನಿಸ್ತಿರುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ಸೊ ಅದು ಆ ಥರ ಇರುತ್ತೆ, ಏನೋ ಒಂದು ಎನರ್ಜಿ ಆ ಥರ ಇರುತ್ತೆ. ಆಯಿತಾ? ಸೊ ಅದು ನಿಮಗೆ ಫೀಲ್ ಆಗಿದೆಯಾ ಮನೆಯಲ್ಲಿ, ಅಂದರೆ ನಿಮಗೆ ಅನಿಸಿದೆಯಾ ಈ ಥರ ಒಂದು ನೆಗೆಟಿವಿಟಿ ನಡೀತಿದೆ ಅಂತ ಅನಿಸಿದೆಯಾ ನಿಮಗೆ? ಅಥವಾ ನೀವು ಇದು ಎಲ್ಲಾದರೂ ಆಗಿರ್ಬೋದು, ನಾನು ಹೇಳ್ದಂಗೆ ಆಯಿತಾ, ನಿಮ್ಮ ಕೆಲಸದಲ್ಲಿ ಅಂತ ತೊಗೊಳ್ಳಿ, ಅಥವಾ ಎಲ್ಲಾದರೂ ನಿಮ್ಗೆ ಆ ಥರ ಒಂದು ಫೀಲ್ ಬಂತಾ, ಅಯ್ಯೋ ಇದು ಏನಪ್ಪ ಹೀಗಾಗ್ತಾ ಇದೆ, ಸಡನ್ನಾಗಿ ಯಾಕೆ ಈ ಥರ ಅಂತ. ಸೊ ಏನೋ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತ ಪ್ರೊಟೆಕ್ಷನ್ ಬೇಕು ಅಂದರೆ ತೊಗೊಳ್ಳಿ. ಓಕೆನಾ? ಸೊ ನಿನ್ನೆನೂ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ, ಮಾತಾ ಕಾಳಿ ಆಶೀರ್ವಾದ ಆಗಿದೆ ಅಂತ ಹೇಳಿ. ಪ್ರತಿ ಅಮಾವಾಸ್ಯೆಗೆ, ಲೈಕ್ ಅಮಾವಾಸ್ಯೆ 2 ದಿವಸ ಹಿಂದೆಯಿಂದ ಶುರು ಮಾಡಿ ಕಂಟಿನ್ಯೂಸ್ 7 ದಿವಸ ಆಯಿತಾ ಪೂಜೆ ಇರುತ್ತೆ. ಈಗ ಬೇರೆ ದಿವಸ ಎಲ್ಲ ಯಾವ ಥರ, ಬೇರೆ ವಾರಗಳು ಯಾವ ಥರ ಆಗ್ತಾಯಿದೆ ಅಂತಂದರೆ, ಪ್ರತಿ ಸೋಮವಾರ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ 1000 ರೂಪಾಯಿ ಆಗ್ತಾಯಿತ್ತು, 1000 ರೂಪಾಯಿ ಒಬ್ಬರಿಗೆ ಒಂದು ವಾರಕ್ಕೆ. ಬಟ್ ಇದು ನಿನ್ನೆ ಮಾತಾ ಪ್ರೇರಣೆ ಆಗಿರೋದ್ರಿಂದ ಅಮಾವಾಸ್ಯೆ ದಿವಸ, ಎಸ್ಪೆಷಲಿ ಅಮಾವಾಸ್ಯೆ ಹಿಂದಿನ 2 ದಿವಸದಿಂದ 7 ದಿವಸ ಒಟ್ಟು 7 ದಿನ ಪೂಜೆ ಮಾಡಬೇಕಂತ ಪ್ರೇರಣೆ ಆಗಿದೆ. ಸೊ ಅದಕ್ಕೆ 750 ರೂಪಾಯಿ ಅಂತ ಹೇಳಿಸಿದ್ದಾರೆ. ಮಾತಾ ಆಶೀರ್ವಾದ ಆಗಿದೆ, ಆ ಥರ ಮಾಡಿಸು ಅಂತ. ಸೊ ಆ ಥರ ಮಾಡ್ತಾಯಿದ್ದೀನಿ. ಸೊ ಬೇರೆ ವಾರ ಎಲ್ಲ 1000 ರೂಪಾಯಿ ಇರುತ್ತೆ. ಬಟ್ ಬರೀ ಅಮಾವಾಸ್ಯೆ ಟೈಮಲ್ಲಿ ಪ್ರೊಟೆಕ್ಷನ್ ಮಾತ್ರ ಎಸ್ಪೆಷಲಿ ಹೇಳ್ತಾ ಇರೋದು. ಈ ಥರ ಒಂದು ನೆಗೆಟಿವಿಟಿ ಆಗ್ತಿದೆ ಅಂತಂದಾಗ ಪ್ರೊಟೆಕ್ಷನ್ ಸ್ಪೆಲ್ ಅಥವಾ ಪ್ರೊಟೆಕ್ಷನ್ ನೆಗೆಟಿವಿಟಿಯಿಂದ ಒಂದು ಪ್ರೊಟೆಕ್ಷನ್ ಬೇಕು ಅಂತಂದರೆ ನೆಗೆಟಿವಿಟಿಯಿಂದ, ಅದಕ್ಕೆ 750 ರೂಪಾಯಿ ಅಂತ ಹೇಳಿಸಿದ್ದಾರೆ. ಓಕೆನಾ? ಸೊ ತೊಗೊಳ್ಳಿ. ಅಕಸ್ಮಾತ್ ನಾರ್ಮಲಿ ಸರಿ ಹೋಗಿರುತ್ತೆ, ಬಟ್ ಒಂದೊಂದು ಸಲ ಒಂದೊಂದು ಕೇಸ್ಗಳಲ್ಲಿ ಆಗಿರಲ್ಲ, ಆಯಿತಾ? ಸೊ ಅಂಥ ಟೈಮಲ್ಲಿ ಮತ್ತೆ ಇನ್ನೊಂದು ವಾರ ಮುಂದುವರಿಬೇಕಾಗತ್ತೆ, 1 ವಾರ 2 ವಾರ ಗೊತ್ತಿಲ್ಲ. ಸೊ ಆ ಥರ ಆಗತ್ತೆ.
ಒಟ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್, ಓಕೆನಾ. ಸೊ ಒಂದು ವಾರದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಒಂದು ಮೈಂಡ್ಸೆಟ್ ಇಟ್ಕೊಳ್ಳೋಣ, ಅದೇ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ, ಆಗುತ್ತೆ, ಒಳ್ಳೆಯದಾಗತ್ತೆ ಅಂದ್ಕೊಂಡು ತೊಗೊಳ್ಳಿ, ಓಕೆನಾ. ಸೊ ಓಕೆ, ಸೊ ನೆಕ್ಸ್ಟ್ ನೋಡೋಣ. ಏಕೆಂದರೆ ಫಸ್ಟ್ ಕಾರ್ಡೇ ಬರ್ತಾ ಇದೆ, ರೂಟ್ ವರ್ಕ್ ಮಾಡು ಅಂತ. ಸೊ ನೀವು ಈ ಥರ ಬರೀ ಟೆನ್ಷನ್ ತೊಗೊಂಡು ಆಗ್ತಿಲ್ಲ, ಈ ಥರ ತೊಂದರೆ ಆಗ್ತಿದೆ, ಮಕ್ಕಳು ಓದುತ್ತಾ ಇಲ್ಲ ಅಥವಾ ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ, ಏನಾದರೂ ನೆಗೆಟಿವಿಟಿ ಇರ್ಬೋದು ಆಯಿತಾ, ಮಾಡಿರ್ಬೋದು, ಅಥವಾ ಕೈ ಹತ್ತಾ ಇಲ್ಲ, ದುಡ್ಡು ಕೈ ಹತ್ತಾ ಇಲ್ಲ ಅಂತಿರ್ಬೋದು, ಯಾವ ರೀತಿನಾದರೂ ನೆಗೆಟಿವಿಟಿ ಮಾಡಿರ್ಬೋದು ಆಯಿತಾ. ಆ್ಯಂಡ್ ಗಂಡ ಹೆಂಡತಿ ಮಧ್ಯೆ ತಂದು ಹಾಕೋದಾಗಲಿ, ಆ ಥರ ಆ್ಯಕ್ಚುಲ್ ನೆಗೆಟಿವಿಟಿ ಮಾಡೋದು, ಆ ಥರನೂ ಮಾಡಿರ್ಬೋದು. ಮನೇಲೇ ಉಳಿಯೋಕ್ಕಾಗಬಾರ್ದು ಹೆಂಡತಿಗೆ ಅಥವಾ ಗಂಡನಿಗೆ, ಆ ಥರ ಒಂದು ನೆಗೆಟಿವಿಟಿ ಮಾಡೋದು, ಅಂದರೆ ಸಪ್ರೇಟ್ ಆಗಬೇಕು, ಬೇರೆ ಆಗಬೇಕು ಅಂತ ಯಾರಾದ್ರು ಥರ್ಡ್ ಪಾರ್ಟಿ ಇಂಟರ್ವೆನ್ಷನಿಂದ ಮಾಡಿರ್ಬೋದು. ಸೊ ಈ ಥರ ಎಲ್ಲ ಹೇಳಿಸ್ತಾ ಇದ್ದಾರೆ. ಸೊ ನಿಮ್ಮ ಲೈಫಲ್ಲಿ ಏನಾಗಿದೆ ನಿಮಗೆ ಗೊತ್ತು. ಸೊ ಏನು ಎನರ್ಜಿ ಬರ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಈಗ ನಾನು ಇನ್ನೂ ತುಂಬ ಸಲ ಹೇಳಿದ್ದೀನಿ, ಥರ್ಡ್ ಪಾರ್ಟಿ ಅಂದರೆ ಲವ್ವರ್ ಅಂತಲೇ ಆಗಬೇಕು ಅಂತಲ್ಲ. ಸೊ ಇಬ್ಬರ ಮಧ್ಯ ಯಾರೇ ಬರಲಿ ಥರ್ಡ್ ಪಾರ್ಟಿ ಆಗ್ತಾರೆ ಅಂತ ನನ್ನ ಪ್ರಕಾರ, ಓಕೆನಾ. ಸೊ ಇಬ್ಬರು ಸಂಬಂಧನ ಮುರಿಯೋ ಪ್ರಯತ್ನ ಅಥವಾ ಒಂದು ಸಂಬಂಧನ ಕ್ಲೋಸ್ ಮಾಡೋ ಪ್ರಯತ್ನ ನಡೀತಿದೆ ಅಂತಂದರೆ ಎಸ್ ಅಂತ ಇದ್ದಾರೆ, ಓಕೆನಾ. ಸೊ ಅದು 100% ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅಂತಲೇ ಹೇಳೋದು, ಓಕೆನಾ. ಸೊ ಆ ಥರನೂ ಇದೆ ಅಂತಲೂ ಹೇಳ್ತಿದ್ದಾರೆ. ಸೊ ಹಾಗೇನಾದ್ರು ಆಗ್ತಾ ಇದೆ, ನಿಮ್ಗೆ ಅನ್ನಿಸ್ತಿದೆ ಆ ಥರ, ಹೌದು ನನಗೆ ಮನೆಗೆ ಹೋದರೆ ಇರೋಕ್ಕೆ ಆಗ್ತಾಯಿಲ್ಲಪ್ಪ, ಮನೆಯಿಂದ ಆಚೆ ಹೋದರೆ ಸಾಕಪ್ಪ ಅನಿಸುತ್ತೆ, ಅಥವಾ ಈ ಥರ ಏನೋ ಒಂದು ನೆಗೆಟಿವಿಟಿ ಮಾಡ್ತಾ ಇರುತ್ತೆ. ಸೊ ಯಾರು ಚೆನ್ನಾಗಿರೋರೆಲ್ಲ ಸಡನ್ನಾಗಿ ಎಗೇನ್ಸ್ಟ್ ಆಗೋಗ್ತಾರೆ ಆಯಿತಾ, ಆ ಥರನೂ ಆಗಿರ್ಬೋದು. ಸಡನ್ನಾಗಿ ಎಲ್ಲರೂ ಚೇಂಜ್ ಆಗೋಗಿರ್ಬೋದು, ಈ ಥರ ಎಲ್ಲನೂ ಮಾಡಿರ್ತಾರೆ ಆಯಿತಾ. ಸೊ ಆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಕಾರ್ಡ್ಸ್ ಬರ್ತಾ ಇರೋದು ಆ್ಯಕ್ಚುಲಾಗಿ ನೆಗೆಟಿವಿಟಿ ಆಗಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಓಕೆನಾ. ಸೊ ಯಾರ್ದಾದ್ರೂ ಹೆಲ್ಪ್ ತಗೋ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದ್ರು ಆ ಥರ ತೊಂದರೆ ಆಗಿದೆ ಅಂತಂದರೆ ಖಂಡಿತ 100% ಹೇಳ್ತೀನಿ, ಕಾಯಬೇಡಿ ಆಯಿತಾ. ಇನ್ನೇನೋ ಒಂದು ತೊಂದರೆ ಆಗೋತನಕ ಅಥವಾ ಇನ್ನೇನೋ ಒಂದು ತೊಂದರೆ ಆಗೋ ತನಕ ಕಾಯಬೇಡಿ ಆಯಿತಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಜನ ನಾನು ಅಬ್ಸರ್ವ್ ಮಾಡ್ತೀನಿ, ಪರ್ಸನಲ್ ರೀಡಿಂಗ್ ತೊಗೊಂಡು ಪರ್ಸನಲ್ ರೀಡಿಂಗಲ್ಲಿ ಬಂದಿರುತ್ತೆ ಈ ಥರ ತೊಂದರೆ ಇದೆ ಅಂತ, ಬಟ್ ಅವು ಯಾತಕ್ಕೆ ಅಂತ ಗೊತ್ತಿಲ್ಲ, ಬಟ್ ಅದು ಸ್ವಲ್ಪ ಡಿಲೇ ಮಾಡಿದ ತಕ್ಷಣ ಎಂತೆಂಥ ತೊಂದರೆಗಳಾಗಿದೆ ಅಂತ ನನಗೆ ಗೊತ್ತು. ಮತ್ತು ಆ ಥರ ಯಾತಕ್ಕೆ ಮಾಡ್ಕೊಳ್ತೀರಾ ಅಲ್ವಾ. ಈಗ ಏನೋ ಒಂದು ನಿಮ್ಗೆ ಹಾಗೆ ಅನ್ನಿಸ್ತಿದೆ, ಒಂದು ನೆಗೆಟಿವಿಟಿ ಅಂತ ಅನ್ನಿಸ್ತಿದೆ ಅಂತಂದರೆ ತೊಗೊಂಡ್ಬಿಡಿ ಅಷ್ಟೇ, ಪ್ರೊಟೆಕ್ಷನ್ ತೊಗೊಳ್ಳಿ ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಇಷ್ಟರ ಮೇಲೆ ನಿಮ್ಮ ಇಷ್ಟ. ಆ್ಯಂಡ್ ಇದು ನಿಮ್ಮ ನಂಬಿಕೆ ಇರಬೇಕು, ನಿಮಗೆ ಮನಸ್ಪೂರ್ವಕವಾಗಿ ನಂಬಿಕೆ ಇರಬೇಕು, ಒಂದು ಶ್ರದ್ಧೆ ಇರಬೇಕು. ಎಸ್ ಇವ್ರ ಹತ್ರ ತೊಗೊಂತು ಅಂತಂದರೆ ಹೀಲಿಂಗ್ ಕ್ಲಿಯರ್ ಆಗುತ್ತೆ, ಸರಿ ಹೋಗುತ್ತೆ, ಫೈನ್ ಆಗ್ತೀವಿ ಅಂತ ನಿಮಗೆ ಮನ್ಸಿಗೆ ಬರಬೇಕು. ನಾನು ಹೇಳಿದೆ ಅಂತಲ್ಲ, ನಿಮ್ಮ ಮನ್ಸಿಗೆ ಬಂದರಷ್ಟೇ ನೀವು ತೊಗೋಬೇಕು, ಓಕೆನಾ. ಇಲ್ಲ ಅಂದರೆ ತೊಗೋಬೇಡಿ ಖಂಡಿತ. ಇನ್ನೊಂದು 4 ವೀಡಿಯೋ ನೋಡಿ, ನಂಬಿಕೆ ಬಂದ ಮೇಲೆ ತೊಗೊಳ್ಳಿ ಆಯಿತಾ. ಎಸ್ ಬಾಬಾ, ಏನು ಕಾರ್ಡ್, ಓ ಮೈ ಗಾಡ್. ಸೊ ಇದು ಸ್ಪೈಯಿಂಗ್ ಆನ್ ಯು ಇಸ್ ಪಾರ್ಟ್ ಆಫ್ ದೇರ್ ಡೈಲಿ ರೊಟೀನ್ ಅಂತ ನೋಡಿ. ಯಾರೋ ನಿಮ್ಮ ಲೈಫಲ್ಲಿ ನೀವೇನು ಮಾಡ್ತಾಯಿದ್ದೀರಾ, ನೀವೇನು ಕೆಲಸ ಮಾಡ್ತಾಯಿದ್ದೀರಾ, ಅಥವಾ ನೀವು ಏನು ಮಾಡ್ತಾಯಿದ್ದೀರಾ, ನಿಮ್ಮನ್ನು ಬರೀ ಕಂಡುಹಿಡಿಯೋದಷ್ಟೇ. ನೀವು ಹೆಂಗೆ ಮಾಡ್ತಾಯಿದ್ದೀರಾ, ಅಥವಾ ನೀವೇನು ಖರ್ಚು ಮಾಡ್ತಾಯಿದ್ದೀರಾ, ನೀವೇನು ಸಂಪಾದನೆ ಮಾಡ್ತಾಯಿದ್ದೀರಾ ಅಂತ ಇರ್ಬೋದು, ಅಥವಾ ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅಂತ ಇರ್ಬೋದು. ಅಂತೂ ನಿಮ್ಮ ಏನಾದ್ರು ಒಂದು ಕಂಡುಹಿಡಿಬೇಕು, ಕೆದಕಬೇಕು, ಅಥವಾ ಒಂದು ಅಪಪ್ರಚಾರ ಮಾಡೋ ಥರ ಇರ್ಬೋದು. ಏನಾದ್ರು ಸಿಕ್ಕಿದ್ರೆ ಸಾಕು ಅಂತ ಯಾರೋ ಕಾಯ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾರೋ ಸ್ಪೈ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಆಯಿತಾ. ಭಯಂಕರ ಹೇಟರ್ಸು ಇವರು, ಅಂತಿಂಥ ಹೇಟರ್ಸ್ ಅಲ್ಲ ಇವರು, ಹೇಳ್ಬಿಡ್ತೀನಿ. ಸೊ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಏನೋ ಒಂದು ನೆಗೆಟಿವ್ ಆಗಿ ಅಪಪ್ರಚಾರ ಮಾಡೋ ಥರ, ಏನೋ ಕಂಡುಹಿಡಿದ್ಬಿಡ್ತೀನಿ, ಭಾರಿ ಕಂಡುಹಿಡಿತೀನಿ ಅನ್ನೋ ಥರ ಏನೋ ನೋಡ್ತಾ ಇದ್ದಾರೆ, ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತಿದ್ದಾರೆ. ಸೊ ಇದು ಒಂದು ರೀತಿ ಈವಿಲ್ ಈ ಥರನೂ ಆಗುತ್ತೆ ಆಯಿತಾ. ಸೊ ಬೇಕು ಅಂದರೆ ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ, ಓಕೆನಾ. ಹೇಗೆ ಸರಿ ಹೋಗುತ್ತೆ ಅಂತೆಲ್ಲ ಕೇಳಲೇಬಾರ್ದು, ಯಾಕೆಂದರೆ ನಾನೊಂದು ಮಾಧ್ಯಮ ಅಷ್ಟೇ ಆಯಿತಾ. ನಾನೇನು ಪೂಜೆ ಅಂತ ಮಾಡಿಕೊಡ್ತೀನಿ, ಇದು ದೂರದಿಂದ ತೊಂದರೆ ಇರೋದನ್ನು ನಿವಾರಣೆ ಮಾಡೋ ಪೂಜೆ ಅಷ್ಟೇ. ಇಲ್ಲಿಗೆ ಬರಬೇಕಾಗಿಲ್ಲ ಅಥವಾ ನಾನು ಬರಬೇಕಾಗಿಲ್ಲ, ನಾನೊಂದು ಮಾಧ್ಯಮ ಅಷ್ಟೇ. ನಾನು ಇಲ್ಲಿ ಕೂತು ನಾನೇನು ಪ್ರೇ ಮಾಡ್ತೀನಿ, ಅದು ಭಗವಂತನಿಗೆ ಸ್ವೀಕಾರ ಆಗಿ ಯಾವ ಥರ ತೊಂದರೆ ಇರುತ್ತೆ ಅದನ್ನು ನಿವಾರಣೆ ಮಾಡ್ತಾರೆ, ಅದಂತೂ ನಿಜ
ಆಯಿತಾ. ಸ್ವಲ್ಪ ಒಂದೊಂದು ಕೇಸಲ್ಲಿ ಸ್ವಲ್ಪ ಸಮಯ ತೊಗೋಬೋದು, ಏಕೆಂದರೆ ನಮ್ಮ ಒಬ್ಬೊಬ್ಬರು ಹಣೆ ಬರ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಕರ್ಮದ ಬುತ್ತಿ ಒಂದೊಂದು ಥರ ಇರುತ್ತೆ. ಸೊ ಅದು ಕ್ಲಿಯರ್ ಆಗಬೇಕು ಅಂತಂದರೆ ಸ್ವಲ್ಪ ಸಮಯ ತೊಗೊಳತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ ಆಯಿತಾ, ಅದೂ ಇದೆ. ಸೊ ಹಾಗಾಗಿ ತೊಗೊಳ್ಳಿ. ಬಟ್ ಏಕೆಂದರೆ ಇಲ್ಲಿ ವೆರಿ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ, ಯಾರದೋ ತುಂಬ ಕೆಟ್ಟ ದೃಷ್ಟಿ ಇದೆ ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ ಅಂತಲೂ ಹೇಳಿಸ್ತಾ ಇದ್ದಾರೆ. ಸೊ ತೊಗೊಳ್ಳಿ ಆಯಿತಾ. ಸೊ ಈ ಅತೀ ತೊಂದರೆ ಮಾಡಿಕೊಂಡು ಆಮೇಲೆ ಒದ್ದಾಡೋಕ್ಕಿಂತ ಪ್ರೊಟೆಕ್ಷನ್ ತೊಗೊಳ್ಳಿ ಆಯಿತಾ, ಖಂಡಿತ ಹೆಲ್ಪ್ ಆಗೇ ಆಗುತ್ತೆ, 100% ಅದಂತೂ ಆಯಿತಾ. ಎಸ್ ಬಾಬಾ. ಇನ್ನೇನು ಹೇಳಿಸ್ತಾರೆ ನೋಡೋಣ. ಎಸ್ ಮಾತಾ. ಓ ಮೈ ಗಾಡ್. ಇದು ದ ಪರ್ಸನ್ ಕಾಸಿಂಗ್ ಯು ನೆಗೆಟಿವಿಟಿ ಈಸ್ ಎ ಫೈರ್ ಸೈನ್ ಅಂತಿದ್ದಾರೆ. ಸೊ ಓಕೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಏರೀಸ್, ಲಿಯೋ, ಸಜಿಟೇರಿಯಸ್, ಓಕೆನಾ. ಸೊ ಈ 3 ಸೈನ್ಸ್ ಬರುತ್ತೆ. ಸೊ ಯಾರದಿರುತ್ತೆ ಅವರು ನಿಮಗೆ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ, ನೆಗೆಟಿವಿಟಿ ಮಾಡ್ತಿರೋರು ಫೈರ್ ಸೈನ್ ಇದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಅವರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆ. ಸೊ ಇನ್ನೇನು ಹೇಳಿಸ್ತಾರೆ ನೋಡೋಣ. ಎಸ್ ಬಾಬಾ. Okay, they will claim I did it first, knowing damn well they got inspired by you. ಓಕೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ನಾನು ಮಾಡಿದೆ ಅಂತ ಒಪ್ಕೋತಾರಂತೆ. ಅಂದರೆ ಇದು ಯಾವ ಥರ ಅಂತಂದರೆ, ನಿಮ್ಮನ್ನು ಕಾಪಿ ಮಾಡ್ತಿದ್ದಾರೆ ಒಂದಷ್ಟು ಜನ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ, ಓಕೆನಾ. ಸೊ ಯಾರೋ ನಿಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ಇರ್ಬೋದು, ಅಥವಾ ನೀವು ಯಾವ ರೀತಿ ಒಂದು ನಿಮ್ಮ ಔಟ್ಫಿಟ್ಸ್ ಇರ್ಬೋದು, ಅಥವಾ ನೀವು ಓಡಾಡೋ ಸ್ಟೈಲ್ ಇರ್ಬೋದು, ಮಾತಾಡೋ ಸ್ಟೈಲ್ ಇರ್ಬೋದು, ಅಥವಾ ಯಾವ ಥರ ಗ್ರೀಟ್ ಮಾಡ್ತೀರಾ ಜನಗಳನ್ನ, ಯಾವ ಥರ ಹೇಗಿರ್ತೀರಾ, ನಿಮ್ಮ ಪರ್ಸನಾಲಿಟಿ ಅಂತ ನಿಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಯಾರೋ. ಕಾಪಿ ಮಾಡಿಬಿಟ್ಟು ಯಾವ ಥರ ಹೇಳ್ತಾರಂತೆ ಅಂದರೆ, ಎಸ್ ನಾನೇ ಫಸ್ಟ್ ನಾನು ಮಾಡಿದ್ದು ಅಂತ ಜನಗಳ ಮುಂದೆ ಹೇಳ್ಕೊಳ್ಳೋ ಥರ ಜನ ಇದ್ದಾರೆ. ನಿನ್ನನ್ನು ನೋಡಿ ಪ್ರೇರೇಪಣೆ ತಗೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೈರ್ಡ್ ಬೈ ಯು, ಓಕೆನಾ. ಸೊ ನೋಯಿಂಗ್ ಡ್ಯಾಮ್ ವೆಲ್ ದೇ ಗಾಟ್ ಇನ್ಸ್ಪೈರ್ಡ್ ಬೈ ಯು, ದೇ ವಿಲ್ ಕ್ಲೇಮ್ ಇಟ್ ಐ ಡಿಡ್ ಇಟ್ ಫಸ್ಟ್ ಅಂತ. ಸೊ ನಾನೇ ಮಾಡಿದ್ದು ಅಂದರೆ ನಿಮ್ಮನ್ನು ಕಾಪಿ ಮಾಡೋರು ಯಾರೋ ಇದ್ದಾರೆ ನಿಮ್ಮ ಜೀವನದಲ್ಲಿ ಅಂತ ಅಷ್ಟೇ ಆಯಿತಾ. ಸೊ ಒಂದು ಥರದಲ್ಲಿ ಹೇಳಬೇಕಂದ್ರೆ, ಸುಮ್ಮನೆ ಕಾಪಿ ಮಾಡ್ತಾ ಇದ್ದಾರೆ, ಓಕೆ ಅಷ್ಟಕ್ಕೆ ಫೈನ್. ಬಟ್ ಅತಿಯಾಗಿ ಇನ್ವಾಲ್ವ್ ಆಗಬಾರ್ದು ಅಷ್ಟೇ. ಅಂದರೆ ನೀವು ಏನೇನು ಒಂದೊಂದು ಸ್ಟೆಪ್ ಇಡ್ತೀರಾ, ನಾನು ಮಾಡ್ತಾಯಿದ್ದೀನಿ, ನಾನು ಅಂತ ಮಧ್ಯ ಬರೋಕ್ಕೆ ಶುರು ಆಯಿತು ಅಂತಂದರೆ, ಸೊ ಅದು ಇಟ್ಸ್ ನಥಿಂಗ್ ಬಟ್ ಜೆಲಸಿನೆಸ್, ಹೊಟ್ಟೆ ಕಿಚ್ಚು, ಅದೊಂಥರ ನೆಗೆಟಿವಿಟಿ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಅಂಥವ್ರಿಂದನೂ ದೂರ ಇರಬೇಕಾಗತ್ತೆ. ಅತಿಯಾಗಿ ಏನು ಶೇರ್ ಮಾಡಬೇಡಿ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಆ ಥರ ಯಾರು ಇದ್ದಾರೆ ಅಂತಂದರೆ, ನೀವೇನು ಮಾಡಿದ್ರೂ ನಾನು ಇದನ್ನೇ ಮಾಡ್ತಾಯಿದ್ದೀನಿ, ನಾನು ಹೀಗೆ ಇರೋದು, ನಾನು ಇದೇ ಥರ ಪರ್ಚೇಸ್ ಮಾಡ್ತೀನಿ ಅಂತ ಸಮಥಿಂಗ್ ಆ ಥರ ಏನು ಮಾಡ್ತಿದ್ದೀರಾ ನೀವು, ಅದೇ ಥರ ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ರೆ ಹುಷಾರಾಗಿರೋ, ಜಾಸ್ತಿ ಶೇರ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಏನು ಅತಿಯಾಗಿ ನಿಮ್ಮ ವಿಷಯಗಳನ್ನು ಹೇಳಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಈಗ ಏನಾದ್ರು ಶೇರ್ ಮಾಡಿದ್ದೀರಾ ಅಂದರೆ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರು ಏನಂದರೆ, ನಿಮ್ಮ ಕ್ರೆಡಿಟ್ ಅವ್ರು ತೊಗೋತಾರೆ ಅಷ್ಟೇ, ನಾನು ಮಾಡಿದೆ ಅಂತ ಹೇಳ್ಕೊತಾರೆ ಅಷ್ಟೇ, ಓಕೆನಾ. ಸೊ ಇದೊಂದು ಕಾರ್ಡ್ ಬಿತ್ತು, ಹೇಟಿಂಗ್ ಆನ್ ಯುವರ್ ಬಾಡಿ ಇಮೇಜ್ ಆರ್ ಎಕ್ಸಸೈಸ್ ರೊಟೀನ್. ಓಕೆ. ಸೊ ನೀವು ಯಾವ ರೀತಿ ಒಂದು ಸ್ಪೋರ್ಟ್ಸಲ್ಲಿರ್ಬೋದು, ಅಥವಾ ಒಂದು ಆರ್ಟಲ್ಲಿರ್ಬೋದು, ಅಥವಾ ನೀವು
ಎಕ್ಸಸೈಸ್ ಆ ಥರ ಮಾಡಿಕೊಂಡು ನಿಮ್ಮನ್ನು ನೀವು ಹೆಲ್ದಿಯಾಗಿ ಯಾವ ಥರ ಇದ್ದೀರಾ ನೀವು, ಓಕೆನಾ, ನಿಮ್ಮನ್ನು ಹೇಗೆ ನೀವು ಹೆಲ್ದಿಯಾಗಿದ್ದೀರಾ ಅಂತ ಇರ್ಬೋದು, ಅದನ್ನೇ ನೀನು ಕಂಡ್ರಾಗಲ್ಲ ಅಂತ. ಅಂದರೆ ಹೇಗೆ ಇನ್ನೂ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ಆದರೂ ಹೇಗೆ ಹೀಗಿದೆಯಾ, ಇನ್ನೂ ಯಾಕೆ ನೀನು ಈ ಥರ ಇದೆಯಾ, ಇನ್ನೂ ಯಾಕೆ ಹೀಗಿದೆಯಾ ಅನ್ನೋ ಥರ. ಸೊ ನಾನು ಯಾಕಾಗಿಲ್ಲ, ನೀನು ಹೇಗಾಗಿದೆಯಾ ಅನ್ನೋ ಥರ. ಸೊ ಆ ರೀತಿ ಒಂದು ಜೆಲಸಿನೆಸ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇದೆಲ್ಲ ಏನಂದರೆ ಒಂದು ರೀತಿ ಈವಿಲ್ಲ ಈ ಥರ ತೋರಿಸ್ತಾ ಇದ್ದಾರೆ ನನಗೆ. ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಅಥವಾ ನಿಮ್ಮ ಫ್ಯಾಮಿಲಿ ಮೇಲೆ ಇರ್ಬೋದು, ಯಾರ ಮೇಲಾದ್ರು ಇರ್ಬೋದು, ಒಂದು ರೀತಿ ಕೆಟ್ಟ ದೃಷ್ಟಿ ಇದೆ ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಮೇಲೆ, ಫ್ಯಾಮಿಲಿ ಮೇಲೆ ಅಂತ ಹೇಳಿಸ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಮೇಲೂ ಅಂತ ಹೇಳ್ತಾ ಇದ್ದಾರೆ. ಅಥವಾ ಸ್ಮಾರ್ಟ್ನೆಸ್ ಇರ್ಬೋದು, ಇದು ನಿಮ್ಮ ಮಕ್ಕಳ ಮೇಲೂ ಇರ್ಬೋದು. ನಿಮ್ಮ ಮಕ್ಕಳು ಹೇಳಬೇಡ ಅನಿಸ್ತಾ ನೋಡು. ಸೊ ನಿಮ್ಮ ಮಕ್ಕಳ ಮೇಲೂ ಒಂದು ರೀತಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ವೆರಿ ಕ್ಲಿಯರಾಗಿ ಹೇಳಿಸ್ತಾ ಇದ್ದಾರೆ. ಸೊ ನಿಮ್ಮ ಮಕ್ಕಳ ಮೇಲೂ ನೆಗೆಟಿವಿಟಿ ಮಾಡಿದ್ದಾರೆ. ಆ್ಯಂಡ್ ಅದು ವೆರಿ ಕ್ಲಿಯರಾಗಿ ಹೇಳಿಸ್ತಾ ಇದ್ದಾರೆ. ಸೊ ಈ ರೀತಿ ಒಂದು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತ, ಓಕೆನಾ. ಬೇಕು ಅಂದರೆ ಮಕ್ಳಿಗೂ ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ, ಪ್ರೊಟೆಕ್ಷನ್ ತೊಗೊಳ್ಳಿ, ಓಕೆನಾ. ಸೊ ನಿಮ್ಮ ಮಕ್ಕಳ ಮೇಲೆ ತನಕನೂ ಬಿಟ್ಟಿಲ್ಲ, ಕಣ್ಣಿದೆ, ಕೆಟ್ಟ ಕಣ್ಣಿದೆ, ಬರೀ ಕಣ್ಣಲ್ಲ ಕೆಟ್ಟ ಕಣ್ಣು ಹಾಕ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮುಂಚೆ ಹೇಳಿಸಿದ್ರು ಫ್ಯಾಮಿಲಿ ಮೇಲೆ ಅಂತ, ಈಗ ಕ್ಲಿಯರಾಗಿ ಈ ಕಾರ್ಡಲ್ಲಿ ಹೇಳ್ತಿದ್ದಾರೆ ನಿಮ್ಮ ಮಕ್ಕಳು ಅಂತ ಹೇಳಿಸ್ತಾ ಇದ್ದಾರೆ, ಓಕೆನಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಇದೇನಂತಂದರೆ ಇದು ಷಡ್ಯಂತ್ರ. ಇದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ, ನೀವು ಹೋಗ್ಬಿಟ್ಟು ಏನು ಮಾಡಿಸ್ಬೇಕು ಆ ಥರ ಅಲ್ಲ ನೆಗೆಟಿವಿಟಿ. ಇದು ಯಾವ ಥರ ಅಂದರೆ ಅವ್ರ ಕಣ್ಣೇ ಆ ಥರ ಒಂಥರ ಸಹಿರಣನೇ ಇಲ್ಲ, ಸಹಿಸೋದೇ ಇಲ್ಲ. ನೀವು ಏನು ಒಳ್ಳೇದು ನಡೀತಿದೆ ನಿಮ್ಮ ಜೀವನದಲ್ಲಿ ಅಥವಾ ಏನು ಒಳ್ಳೇದಾಗ್ತಾ ಇದೆ ಅದೇ ಹೊಟ್ಟೆ ಉರಿ ಥರ. ಅವ್ರಿಗೆ ಹಂಗೆ ಆಗ್ತಾಯಿದೆ, ನಮ್ಗೆ ಯಾಕೆ ಆ ಥರ ಆಗ್ತಾಯಿಲ್ಲ, ನನ್ನ ಫ್ಯಾಮಿಲೀಲಿ ಯಾಕಾಗಿಲ್ಲ, ನನ್ನ ಮಕ್ಳು ಯಾಕಾಗಿಲ್ಲ, ಅಥವಾ ನಮ್ಮ ಸಂಪಾದನೆ ಯಾಕೆ ಆ ಥರ ಇಲ್ಲ, ಅಥವಾ ನಾವು ಯಾಕೆ ಈ ಥರ ಇದ್ದೀವಿ, ಅವ್ರು ಯಾಕೆ ಆ ಥರ ಇದ್ದಾರೆ ಅಂತ ಆ ಥರ ಬರೀ ನಿಮ್ಮನ್ನು ಮತ್ತು ನಿಮ್ಮ ಅವ್ರ ಫ್ಯಾಮಿಲಿನ ಮತ್ತು ನಿಮ್ಮ ಫ್ಯಾಮಿಲಿನ ಜಡ್ಜ್ ಮಾಡ್ತಾ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಯಾಕೆ ಹೀಗೆ ಅಂತ ಅದೇ ಒಂದು ಕೆಟ್ಟ ಕಣ್ಣು ಥರನೂ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈವಿಲ್ ಐ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಎಸ್ ಬಾಬಾ, ನೋಡಿ ಇದು ಬಿಸ್ನೆಸ್ ರೈವಲ್, ಓಕೆ. ಸೊ ಇದು ಕಾಂಟ್ ಸ್ಟ್ಯಾಂಡ್ ಯುವರ್ ಗ್ರೀನ್ ಆ್ಯಂಡ್ ಹಝಲ್. ನೀವು ಯಾವ ಥರ ಒಂದು ಬಿಸ್ನೆಸ್ ಕೂಡ ಮಾಡ್ತಾ ಇರ್ಬೋದು, ಇದು ಬಿಸ್ನೆಸ್ ವಿಷಯದಲ್ಲೂ ಬರ್ತಾ ಇದೆ. ಸೊ ಬಿಸ್ನೆಸ್ ಯಾವ ಥರ ಮಾಡ್ತಾ ಇದ್ದೀರಾ ನೀವು, ಅಥವಾ ಯಾವ ಥರ ಒಂದು ಶೈನ್ ಆಗ್ತಾ ಇದ್ದೀರಾ ಲೈಫಲ್ಲಿ, ಯಾವ ಥರ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ. ಸೊ ಇದು ಬಿಸ್ನೆಸ್ ರೈವಲ್ರಿ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಇದು ರಿಲೇಟೆಡ್ ಟು ಬಿಸ್ನೆಸ್ ಆಲ್ಸೋ, ಓಕೆನಾ. ಏನಾದರೂ ಇರ್ಬೋದು ನಿಮ್ಮದು ಬಿಸ್ನೆಸ್ ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಇದು ಎಲ್ಲಿ ಫೀಲ್ಡ್, ಯಾವ ಫೀಲ್ಡಲ್ಲಾದ್ರೂ ಆಗ್ಬೋದು, ಏನಾದರೂ ಆಗ್ಬೋದು. ಬಟ್ ಅಲ್ಲೂ ಕೂಡ ಒಂದು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ. ನಾವಿಗೂ ಇದೇ ಥರ ಒಂದು ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದ್ದೀನಿ, ನನಗೆ ಒಂದು ಈ ರೀತಿ ಒಂದು ಏನು ಬಿಸ್ನೆಸ್ ಸಿಗ್ತಾ ಇಲ್ಲ, ಅವ್ರಿಗೆ ಹೇಗೆ ಬಿಸ್ನೆಸ್ ಈ ಥರ ಸಿಗ್ತಾ ಇದೆ ಅಂತ ಇರ್ಬೋದು. ಸೊ ಆ ರೀತಿ ಒಂದು ನೆಗೆಟಿವಿಟಿ ಮತ್ತೆ ಕಣ್ಣು ತಾಕ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈವನ್ ಇದು ಬಿಸ್ನೆಸ್ಸಲ್ಲೂ ಕಣ್ಣು ಹಾಕ್ತಿದ್ದಾರೆ. ಸೊ ಈ ಥರ ಇದೆ ಅಂತಿದ್ದಾರಪ್ಪ, ಓಕೆನಾ. ಸೊ ಇದು ದೇ ಆರ್ ರಿಕ್ರೂಟಿಂಗ್ ಹೇಟರ್ಸ್ ಅಂತಿದ್ದಾರೆ. ಓಕೆ, ಹೇಗೆ ಅಂತಂದರೆ ಈಗ ನಿಮ್ಮ ಎನಿಮಿ ಇದ್ದಾರೆ ಅಂತಂದರೆ, ನಿಮಗೆ ಎನಿಮಿ ಅಂತಂದರೆ ನನಗೆ ಫ್ರೆಂಡು ಅನ್ನೋ ಥರ, ಅರ್ಥ ಆಯ್ತಾ. ಹೇಗೆ ಅಂದರೆ ನಿನಗೆ ಹೇಟ್ ಮಾಡ್ತಾ ಇದ್ದಾರೆ, ನಿನ್ನ ಹೇಟ್ ಮಾಡ್ತಿದ್ದಾರೆ ಅಂದರೆ ಅವ್ರು ನನಗೆ ಫ್ರೆಂಡು ಅಂತ, ಅಂದರೆ ನನ್ನ ಜೊತೆ ಮಾಡ್ಕೊಂಬಿಟ್ಟು ಮತ್ತೆ ಡಬಲ್ ಹೇಟ್ ಮಾಡೋದು ನಿಮ್ಮನ್ನು, ಆ ಥರ ರಿಕ್ರೂಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರು ಮಾತಾಡೋದು ನಿಮ್ಮ ಬೆನ್ನ ಹಿಂದೆ ಮಾತಾಡೋದು, ಎಲ್ಲರ ಹತ್ರ ಮಾತಾಡಿ ನಿಮ್ಮ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಏನಾದ್ರು ಹೇಳ್ತಾರೆ ಅಂತಂದರೆ, ಕರೆಕ್ಟು ಅವಳು ಅಥವಾ ಅವನು ಸರಿಯಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅವರಿಬ್ಬರು ಜೊತೆ ಆಗ್ಬಿಡೋದು.
ಸೊ ಇನ್ನು ಯಾವ ಥರ ಮತ್ತೆ ನಿಮ್ಮನ್ನು ಡೌನ್ಫಾಲ್ ಮಾಡಬೇಕು, ನಿಮ್ಮ ಏಳಿಗೆ ಸಹಿಸದೇನೆ ಈ ರೀತಿ ಒಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಜೊತೆ ಇದ್ದವ್ರನ್ನೆಲ್ಲ ಎಳ್ಕೊತಾ ಇದ್ದಾರೆ ಆಯಿತಾ, ಅವ್ರನ್ನೇ ನಿಮ್ಮ ಎಗೇನ್ಸ್ಟಾಗಿ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓ ಮೈ ಗಾಡ್. ಸೊ ಇದು ಎಲ್ಲಾದರೂ ಇರ್ಬೋದು, ಮುಂಚೆನೇ ಹೇಳಿಸಿದ್ದಾರೆ. ಸೊ ಇದು ಫ್ಯಾಮಿಲಿ ತೊಗೊಳ್ಳಿ, ಮನೇಲಿ ತೊಗೊಳ್ಳಿ, ಅಥವಾ ಆಫೀಸಲ್ಲಿ ತೊಗೊಳ್ಳಿ, ಎಲ್ಲಾದರೂ ತೊಗೊಳ್ಳಿ, ಬಿಸ್ನೆಸ್ ಅಂತ ಇದ್ದರೆ ನಿಮ್ಮದು ಬಿಸ್ನೆಸ್ಸಲ್ಲಿ ತೊಗೊಳ್ಳಿ. ಸೊ ಯಾರೆಲ್ಲ ನಿಮ್ಮನ್ನು ಮುಂಚೆ ಎಲ್ಲ ಲೈಕ್ ಮಾಡ್ತಾಯಿದ್ರು ಅವರನ್ನೇ ನಿಮ್ಮ ಎಗೇನ್ಸ್ಟಾಗಿ ಮಾಡ್ತಾ ಇದ್ದಾರೆ, ಅಥವಾ ಏನಾದ್ರು ಒಂದು ಅಪಪ್ರಚಾರ ಮಾಡೋದು, ಅಥವಾ ಆ್ಯಕ್ಚುಲಾಗಿ ಸುಳ್ಳು ಹೇಳೋದು, ಆ ಥರ ಮಾಡೋ ಇರ್ಬೋದು. ಅಥವಾ ನಿಮ್ಮ ಹೇಟರ್ಸ್ ಜಾಸ್ತಿ ಜನ ಇದ್ದಾರೆ, ಅವ್ರನ್ನೆಲ್ಲ ಇಕ್ಕಟ್ಟ ಮಾಡಿಕೊಂಡು ನಿಮ್ಮ ಎಗೇನ್ಸ್ಟ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ತಲೆ ಕೆಡಿಸ್ಕೊಬಿಡಿ, ಯಾತಕ್ಕೆ ತಲೆ ಕೆಡಿಸ್ಕೊತೀರಾ, ಏನು ಮಾಡ್ತಾರೆ ಹೇಟರ್ಸ್, ಮಾಡ್ಕೊಳ್ಳಿ ಬಿಡಿ. ಸೊ ಈ ಥರ ಜನಗಳನ್ನು ಇಕ್ಕಟ್ಟ ಮಾಡ್ಕೋತಾ ಇದ್ದಾರೆ. ರಿಕ್ರೂಟ್ಮೆಂಟ್ ಅಂದರೆ ಪಾಪ ಎಷ್ಟು ಫ್ರೀಯಾಗಿದ್ದಾರೆ ಅಂತ ಅರ್ಥ ಆಗುತ್ತೆ ಅವಾಗ. ಕರೆಕ್ಟ್ ಅಲ್ವಾ? ಎಷ್ಟು ಫ್ರೀಯಾಗಿ ಕೂತಿದ್ದಾರೆ ನೋಡಿ. ನಿಮ್ಮ ಬಗ್ಗೆ ಇಷ್ಟೊಂದು ಒಂದು ಈ ಥರ ತೊಗೋಬೇಕು ನೀವು. ಪಾಸಿಟಿವ್ ಆಗಿ ಯಾವ ಥರ ಅಂತಂದರೆ, ನಿಮ್ಮ ಬಗ್ಗೆ ಇಷ್ಟು ಯೋಚನೆ ಮಾಡ್ತಾ ಇದ್ದಾರೆ, ಇಷ್ಟೊಂದು ನೆಗೆಟಿವ್ ಆಗೇ ಇರಲಿ ಅಂತೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ. ಸೊ ಸಮಥಿಂಗ್ ಯುನೀಕ್ ಇದ್ದೀರಾ ನೀವು ಅಂತ ಅರ್ಥ ಆಯ್ತು ಅವಾಗ, ಆಯಿತಾ. ಸೊ ಏನೋ ಒಂದು ಪೊಟೆನ್ಷಿಯಲ್ ಇದೆ ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅಂದ್ಕೊಳ್ಳಿ, ಓಕೆನಾ. ಅದರಿಂದ ಈ ಥರ ಒಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಕಷ್ಟೇ ನೀವು. ಆ ಥರ ಒಂದು ಪಾಸಿಟಿವಿಟಿ ತಂದ್ಕೋಬೇಕು. ಅಯ್ಯೋ ನನಗೆ ಹಿಂಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ನನ್ನ ಫ್ಯಾಮ್ಲಿಗೆ ಹಿಂಗೆ ತೊಂದರೆ ಮಾಡ್ತಾ ಇದ್ದಾರೆ, ನನ್ನ ಮಕ್ಳಿಗೂ ಬಿಡ್ತಿಲ್ಲ ಅಂತ ಟೆನ್ಷನ್ ತೊಗೊಂಡ್ರೆ ಅಷ್ಟೇ. ನೀವು ಈ ಥರ ಯೋಚನೆ ಮಾಡಿ, ಪರವಾಗಿಲ್ವೇ, ನನ್ನ ಬಗ್ಗೆನೇ ಯೋಚನೆ ಮಾಡುವಷ್ಟು ಸಮಯ ಇದೆಯಾ ಜನಗಳಿಗೆ, ಸೊ ನಾನೇನೋ ಸಮಥಿಂಗ್ ಯುನೀಕ್ ಇರಬೇಕು ಅಂತ ಆ ಥರ ಯೋಚನೆ ಮಾಡ್ಕೊಳ್ಳಿ. ನಿಮಗೂ ಒಂದು ಪಾಸಿಟಿವ್ ಥಾಟ್ ಬಂತು, ಆಯಿತಾ. ನಿಮ್ಮನ್ನು ಬ್ರೇಕ್ ಮಾಡೋಕ್ಕಾಗಲ್ಲ ಅವಾಗ. ನಿಮಗೊಂದು ಪಾಸಿಟಿವ್ ಥಾಟ್ ಬಂತು, ನಿಮ್ಗೆ ಅದು ಧೈರ್ಯ ಅನ್ನೋದು ಬಂದ್ಬಿಡುತ್ತೆ ಅವಾಗ. ಅದಾಗದೆ ಅವ್ರು ಏನು ಮಾಡೋಕ್ಕೆ ಹೋದರೂ ನೆಗೆಟಿವಿಟಿ ನಡೆಯಲ್ಲ ಅಷ್ಟೇ, ಆಯಿತಾ. ಜೊತೆಗೆ ಬೇಕಂದರೆ ಪ್ರೊಟೆಕ್ಷನ್ ತೊಗೊಂಬಿಡಿ, ಆಯಿತಾ. ಸೊ ಈ ಥರ ಎಲ್ಲ ಇಷ್ಟೊಂದು ನಡೀತಾ ಇದೆ ನೆಗೆಟಿವಿಟಿ ಅಂತಂದರೆ, ನೀವು ಅಮಾವಾಸ್ಯೆ ತನಕ ಕಾಯಕ್ಕೆ ಹೋಗಬಾರ್ದು. ಎಲ್ಲ ಆಗೋದ್ಮೇಲೆ ಮತ್ತೆ ಪ್ರೊಟೆಕ್ಷನ್ ಅಂತ ತೊಗೊಂಡ್ರೆ ಅನ್ಯಾಯ ಏನು ಆಗೋಗಿರುತ್ತೆ. ಸೊ ಅದಕ್ಕೆ ತೊಗೊಳ್ಳೋದಾದರೆ ಮುಂಚೆ ತೊಗೊಳ್ಳಿ, ಓಕೆನಾ. ಬಟ್ ಅಮಾವಾಸ್ಯೆ ಟೈಮ್ಗೆ ಬೇಕು ಅಂತ ಅಂದರೆ ಅದು ಅದೇ ನಿನ್ನೆ ವಿಡಿಯೋಲೂ ಹೇಳಿದ್ದೀನಿ, 750 ರೂಪಾಯಿ ಇರುತ್ತೆ, ಆಯಿತಾ. ಆದರೆ ಬೇರೆ ವಾರಗಳು, ಆಯಿತಾ, ಸೋಮವಾರ ಏನು ಶುರು ಮಾಡ್ತೀನಿ ಹೊಸ ಬ್ಯಾಚ್ಗಳು, ಅವ್ರದ್ದು 1000 ರೂಪಾಯಿ ಇರುತ್ತೆ. ಆ್ಯಂಡ್ ಹೇಳಬೇಕಂದ್ರೆ ಸೋಮವಾರ ಅಂತ ಹೇಳಿರ್ತೀನಿ, ಬಟ್ ತುಂಬ ತೊಂದರೆ ಇದೆ, ತುಂಬ ಆಗ್ತಾ ಇಲ್ಲ, ಆ ಥರ ನೆಗೆಟಿವಿಟಿ ಇದೆ ಅಂತ ಯಾರು ಪಾಪ ಹೇಳ್ಕೊಂಡು ಬಂದಿರ್ತಾರೆ ಅವ್ರಿಗೆ ಸೋಮವಾರದ ತನಕನೂ ಕಾಯೋಕ್ಕೆ ಹೋಗಲ್ಲ ನಾನು. ಯಾವಾಗ ಹೇಳ್ತಾರೆ ಮಧ್ಯಾಹ್ನ ಶುರು ಮಾಡಿಬಿಡ್ತೀನಿ, ಆ ಥರನೂ ಇದೆ. ಏಕೆಂದರೆ ಪಾಪ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತಲ್ವ, ಏನು ಅನುಭವಿಸ್ತಿದ್ದಾರೆ ಅಂತ. ಸೊ ಹಾಗಾಗಿ ನಾನು ಮತ್ತೆ ಸೋಮವಾರಕ್ಕೇ ಸ್ಟ್ರಿಕ್ಟಾಗಿ ಸೋಮವಾರನೇ ಶುರು ಮಾಡೋದು ಅಂತಲೂ ಆ ಥರನೂ ಮಾಡೋಕ್ಕೆ ಹೋಗಲ್ಲ. ಆ ಥರ ಏನಾದ್ರು ತೊಂದರೆ ಇದೆ ತುಂಬ ಅಂತ ಕೇಳ್ಕೊಂಡ್ರೆ ಇವತ್ತಿಂದನೇ ಶುರು ಮಾಡ್ತೀರಾ ಅಂದರೆ ಖಂಡಿತ ಮಾಡಿರ್ತೀನಿ, ಓಕೆನಾ. ಆ ಥರನೂ ಇದೆ. ಬಟ್ ಇಲ್ಲ ಪರವಾಗಿಲ್ಲ, ಇದು ಅಮಾವಾಸ್ಯೆಗೆ ಮಾಡಿ ಅಂತ ಅಂದರೆ ಅದೂ ಓಕೆ. ಸೊ ಅದೇ ನಿನ್ನೆ ವಿಡಿಯೋಲಿ ಹೇಳ್ಸಿದ್ದಾರೆ, ಮಾತಾ ಕಾಳಿ ಆಶೀರ್ವಾದ ಆಗಿದೆ ಅಂತ, ಅದನ್ನು ಮಾಡ್ತೀನಿ, ಓಕೆನಾ. ಎಸ್ ಬಾಬಾ. ಸೊ ಇವಾಗ ಹೇಗೆ ಅಂದರೆ ತಿಂಗಳಲ್ಲಿ 3 ವಾರ 1000 ರೂಪಾಯಿ ಇರುತ್ತೆ, 1 ವಾರ ಮಾತ್ರ 750 ರೂಪಾಯಿ ಇರುತ್ತೆ, ಓಕೆನಾ. ಅದೇ ಅಮಾವಾಸ್ಯೆ ಯಾವಾಗ ಬರುತ್ತೆ ಆ ವಾರ ಮಾತ್ರ ಪರ್ಟಿಕ್ಯುಲರ್ ಆಗಿ 750 ರೂಪಾಯಿ ಇರುತ್ತೆ. ಎಸ್ ಬಾಬಾ. ಓ, ಸೀಕ್ರೆಟ್ಲಿ ಜೆಲಸ್ ಆ್ಯಂಡ್ ಹೇಟಿಂಗ್ ಆನ್ ಯುವರ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತಿದ್ದಾರಪ್ಪ ಇಲ್ಲಿ. ಸೊ ಇಲ್ಲಿ ಯಾವ ಥರ ಹೇಟ್ ಮಾಡ್ತಾ ಇದ್ದಾರೆ, ಅಷ್ಟು ನಿಮ್ಮ ಬಗ್ಗೆ ಒಂದು ರೀತಿ ಹೇಟ್ರೆಡ್ನೆಸ್ ಇದೆ. ನಿಮ್ಮ ಹೇಟರ್ಸ್ಗೆ ಯಾವ ಥರ ಅಂತಂದರೆ ನಿಮ್ಮ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಬಗ್ಗೆ ಅಂತ ಇದ್ದಾರೆ. ಸೊ ಇಲ್ಲಿ ಇದು ನಾನು ಮುಂಚೆನೂ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತಲೂ ಹೇಳಿದ್ದೀನಿ. ಥರ್ಡ್ ಪಾರ್ಟಿ ಅಂತಂದರೆ ಆ್ಯಕ್ಚುಲಿ ಇಬ್ಬರು ಮಧ್ಯ, ಆಯಿತಾ, ಅದು ಯಾರು ಇರ್ಬೋದು, ಇಬ್ಬರು ಗಂಡ ಹೆಂಡತಿ ಅಂತಲೇ ಆಗಬೇಕು ಅಂತಲ್ಲ, ಯಾರಾದರೂ ಇಬ್ಬರು ಮಧ್ಯ ತಂದು ಹಾಕಿ ತಮಾಷೆ ನೋಡೋದಾಗಲಿ ಅಥವಾ ತಂದು ಹಾಕಿ ಸಂಬಂಧ ಮುರಿಯೋ ಪ್ರಯತ್ನ ಮಾಡೋದಾಗಲಿ ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಅವರು ಥರ್ಡ್ ಪಾರ್ಟಿನೇ, ಆಯಿತಾ. ಯಾರು ಆಗಿರ್ಬೋದು, ಆ ಥರ ಒಂದು ಕೆಟ್ಟ ಮನಸ್ಸಿನಿಂದ ಯಾರ ಹತ್ರ ಒಂದು ನೆಗೆಟಿವಿಟಿ ಮಾಡ್ತಿರ್ತಾರೆ ಅದು 100% ಥರ್ಡ್ ಪಾರ್ಟಿನೇ. ಬಟ್ ಇಲ್ಲಿ ತೋರಿಸ್ತಾ ಇರೋದು
ಇದು ನೀವು ಈ ವಿಡಿಯೋ ಸಿಕ್ಕಿದೆ ನಿಮಗೆ ಅಂತಂದರೆ ಇದು ನಿಮಗೆ ಡೌಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ, ಬಟ್ ಇದು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾರೆ. ಇದು ನೀವು ಯಾರು ನೋಡ್ತಾ ಇದ್ದೀರಾ ನಿಮಗೆ ಡೌಟ್ ಇತ್ತು ಅಂದರೆ ನಿಮ್ಮ ಸ್ಪೌಸ್ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ, ಅಂದರೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಬಗ್ಗೆ ಅಂತ ಇದು ಕಾರ್ಡ್ ಹೇಳ್ತಾ ಇದ್ದಾರೆ. ಸೊ ಅದು ನಿಜ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಹಾಂ, ಇನ್ನೊಂದು ಹೇಳಬೇಕು ಅಂತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತಂದಾಗ ನಿಮಗೆ ಪ್ರೊಟೆಕ್ಟ್ ಆಗೋ ಥರ, ನೆಗೆಟಿವಿಟಿಯಿಂದ ಪ್ರೊಟೆಕ್ಟ್ ಆಗೋ ಥರ ಪ್ರೊಟೆಕ್ಷನ್ ಮಾಡೋದು ಅಷ್ಟೇನೆ, ಆಯಿತಾ. ಈಗ ಥರ್ಡ್ ಪಾರ್ಟಿ ಇದ್ದಾರೆ, ಯಾರು ಇರ್ಬೋದು ಥರ್ಡ್ ಪಾರ್ಟಿ, ಅದು ನಿಮ್ಮ ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಕೂಡ ಮಾಡ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ ನೆಗೆಟಿವಿಟಿ ಆಗಲಿ ಅಂತ ಎಷ್ಟು ಕೇಸಸ್ ನೋಡ್ತಾ ಇದ್ದೀನಿ ಈಗ. ಸ್ವಂತ ಪೇರೆಂಟ್ಸೇನೇ ಮಗ ಸೊಸೆ ದೂರ ಆಗಬೇಕು ಅಂತ ಮಾಡ್ತಾ ಇರ್ತಾರೆ, ಅಥವಾ ಎಷ್ಟು ತೊಂದರೆಗಳು, ಮಕ್ಕಳುಗಳನ್ನೇ ದೂರ ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ತುಂಬ ಮಾಡ್ತಾ ಇದ್ದಾರೆ. ಬರೀ ಈಗ ಸೊಸೆಯರು ಅಥವಾ ಅಳಿಯ ಬಂದಿದ್ದಾರೆ, ಸೊ ಅವ್ರು ಮಾಡ್ತಿದ್ದಾರೆ ನೆಗೆಟಿವಿಟಿ ಅಂತಲ್ಲ, ಉಲ್ಟಾನೂ ಇದೆ, ಆಯಿತಾ. ಸೊ ಪೇರೆಂಟ್ಸು ಕೂಡ ಮಾಡ್ತಿರ್ತಾರೆ, ಆ ಥರನೂ ಇದೆ, ತುಂಬ ಕೇಸಸ್ ಇದೆ, ನೋಡಿದ್ದೀನಿ. ಸೊ ಹಾಗಾಗಿ ಏನಂತಂದರೆ ಇವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್, ಬಟ್ ಇಲ್ಲಿ ಬರ್ತಾ ಇರೋದು ಥರ್ಡ್ ಪಾರ್ಟಿ ಅಂತ, ಇಟ್ ಈಸ್ ಲವರ್ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ನೋಡಿ ಯಾರೋ ಥರ್ಡ್ ಪಾರ್ಟಿ, ಸೊ ನಾನು ಅವ್ರ ಜೀವನದಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಒಂದು ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಪಟ್ಕೊಂಡು ನೀವು ಇರಲೇಬಾರ್ದು ಅನ್ನೋ ಥರ ಒಂದು ಹೇಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು, ಆ ಥರ ಒಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಕ್ಚುಯಲ್ ನೆಗೆಟಿವಿಟಿ ಇದು ಮಾಡ್ತಾ ಇರೋದು, ಓಕೆನಾ. ಇದು ಈವಿಲ್ ಐ ಅಲ್ಲ, ಕಣ್ಣಲ್ಲ, ಆಯಿತಾ. ಏಕೆಂದರೆ ನೋಡಿ, ಇದು ಕಣ್ಣು ಮುಚ್ಚೋಗ್ಬಿಟ್ಟಿದೆ, ಕಾಣುತ್ತಾ. ಸೊ ಇದು ನೆಗೆಟಿವಿಟಿ ಕಣ್ಣಿಂದಲ್ಲ, ಆ್ಯಕ್ಚುಯಲ್ ನೆಗೆಟಿವಿಟಿ, ತೆರೆಮರೆಯಲ್ಲಿ ಮಾಡ್ತಾ ಇರೋ ನೆಗೆಟಿವಿಟಿ ಅಂತ ಹೇಳಿಸ್ತಾ ಇದ್ದಾರೆ. ಈ ಕಾರ್ಡ್ ಎಸ್ಪೆಷಲಿ ತೆರೆಮರೆಯಲ್ಲಿ ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿಸ್ತಾ ಇದ್ದಾರೆ. ನೀವಿಬ್ಬರು ದೂರ ಆಗಬೇಕು ಅನ್ನೋದಕ್ಕೋಸ್ಕರನೇ ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಈ ಥರ ಇದೆ. ಇನ್ನೊಂದೆರಡು ಕಾರ್ಡ್ ತೆಗಿಯೋಣ, ನೋಡೋಣ ಇನ್ನೇನೇನು ಮಾಡ್ತಾ ಇದ್ದಾರೆ ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಸೀಕ್, someone to learn a cord cutting ritual. ಸೊ ಇಲ್ಲಿ ಯಾರಿಗೂ ಇದೇನಾಗ್ತಾ ಇದೆ ಅಂತಂದರೆ ಕಾರ್ಡ್ ಕಟ್ಟಿಂಗ್ ರಿಚುವಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಕು ಅಂದರೆ ತೊಗೊಳ್ಳಿ, ಓಕೆನಾ. ಕಾರ್ಡ್ ಕಟ್ಟಿಂಗ್ ಕೂಡ ಮಾಡಿಕೊಡ್ತೀನಿ, ಸೊ ಅದು ತೊಗೊಳ್ಳಿ, ಅದು ಪ್ರೊಟೆಕ್ಷನ್ ಇದರಲ್ಲೇ ಬರುತ್ತೆ, ಡೋಂಟ್ ವರಿ, ಓಕೆನಾ. ಬೇಕು ಅಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ ಅಷ್ಟೇ, ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಎಲ್ಲ, ಓಕೆನಾ. ಇದೆಲ್ಲ ಒಂದೊಂದು ರುಚಿಯಲ್ಲಿ ಇರುತ್ತೆ. ಸೊ ಪ್ರೊಟೆಕ್ಷನ್ ಅಂತಂದರೆ ಸುಮ್ಮನೆ ಕೂತ್ಕೊಂಡು ಪ್ರೇಯರ್ ಮಾಡೋದು ಅಂತಲೂ ಅಲ್ಲ. ಸೊ 7 ದಿನ ಸತತವಾಗಿ ಏನೆಲ್ಲ ಪ್ರೇಯರ್ಸ್ ಮಾಡಿರ್ತೀನಿ ಅದರಲ್ಲಿ ಇದು ಒಂದು ಇದ್ದೇ ಇರುತ್ತೆ, ಡೋಂಟ್ ವರಿ, ಏನು ಯೋಚನೆ ಮಾಡಬೇಡಿ. ಸೊ ಒಂದು ಎನರ್ಜೆಟಿಕಲಿ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿರುತ್ತೆ, ಆಯಿತಾ. ಅದೇ ಕಾರ್ಡ್ ಕಟ್ಟಿಂಗ್ ಅಂತ ಹೇಳೋದು. ಸೊ ಎನರ್ಜೆಟಿಕಲಿ ಆಗಿ ಏನಾಗೋಗಿರುತ್ತೆ, ನಿಮಗೆ ಮತ್ತು ನಿಮ್ಮ ಹೇಟರ್ಸ್ಗೆ ಯಾರು ಇರ್ಬೋದು ಕನೆಕ್ಷನ್ ಇರುತ್ತೆ, ಆಯಿತಾ. ಸೊ ಅದು ಕನೆಕ್ಷನ್ ಕಟ್ಟಾಗೋವರೆಗೂ ಅದು ತಲೆಯಲ್ಲಿ ಓಡ್ತಾನೇ ಇರುತ್ತೆ, ಅಥವಾ ಅವ್ರ ತಲೆಯಲ್ಲಿ ಓಡಿದ್ರೆ ನಿಮಗೆ ಅದು ಎನರ್ಜೆಟಿಕಲಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಅಥವಾ ನಿಮ್ಮ ಮೈಂಡಿಗೆ ಬರ್ಬೋದು, ನಿಮ್ಮ ಕನಸಲ್ಲಿ ಬರ್ಬೋದು, ಈ ಥರ ಎಲ್ಲ ಇರುತ್ತೆ, ಓಕೆನಾ. ಸೊ ಇದು ಕಾರ್ಡ್ ಕಟ್ಟಿಂಗ್ ಅಂತ ಮಾಡಬೇಕಾಗತ್ತೆ. ಸೊ ಇದು ನಮ್ಮ ಏಂಜಲ್ ಥೆರಪಿನಲ್ಲಿ ಇದ್ದೇ ಇರುತ್ತೆ. ಸೊ ಅದು 7 ದಿವಸದ ಪೂಜೆಯಲ್ಲಿ ಅದು ಇದ್ದೇ ಇರುತ್ತೆ. ಸೊ ಬೇಕು ಅಂದರೆ ತೊಗೋಬೋದು, ಓಕೆನಾ. ಸೊ ಇದು ಯಾವ ಥರ ಆಗುತ್ತೆ ಅಂದರೆ, ಕಾರ್ಡ್ ಕಟ್ಟಿಂಗ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ಅಂದರೆ ಅದೇ ನೆಗೆಟಿವ್ ಆಗಿ ಅವ್ರು ಕಳಿಸ್ತಾ ಇರೋ ವೈಬ್ರೇಷನ್, ಅವ್ರು ಕಳಿಸ್ತಾ ಇರೋ ಎನರ್ಜಿ ಆ ಥರ ಫ್ರೀಕ್ವೆನ್ಸಿ ಹಂಗಿರುತ್ತೆ. ಹೆಂಗೆ ಅಂದರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ಬೇಕು ನೀವು, ಬೇರೆ ಇನ್ನೇನು ತಲೆಗೆ ಬರೋಲ್ಲ. ಅಯ್ಯೋ ಹೆಂಗಿದಾರಪ್ಪ, ಏನಾಯ್ತಪ್ಪ ಅಂತ, ಅಥವಾ ಏನೋ ಒಂದು ರೀತಿ ಭಯ ಅವ್ರದ್ದೇ ಮುಖ ನಾಪಕ ಬರ್ತಾ ಇರುತ್ತೆ, ಅವ್ರದ್ದೇ ನೆನಪು ಬರ್ತಾ ಇರುತ್ತೆ. ಸೊ ಆ ಥರ ಎಲ್ಲ ಆಗ್ತಾ ಹೋಗ್ಬಿಡುತ್ತೆ. ಅದೇನಂದರೆ ಇನ್ನೂ ಭಯ, ಏನಪ್ಪ ಮಾಡೋದು, ಹೇಗಪ್ಪ ಅಂತ. ಸೊ ಅದನ್ನು ಕಟ್ ಮಾಡಬೇಕಾಗತ್ತೆ. ಆ ಎನರ್ಜೆಟಿಕಲಿ ಏನು ಒಂದು ಕನೆಕ್ಷನ್ ಆಗೋಗಿರುತ್ತಲ್ವ, ಸೊ ಅದನ್ನು ಎನರ್ಜೆಟಿಕ್ಕಾಗಿ ಕಟ್ ಮಾಡೋದು, ಆಯಿತಾ. ಇದು ಆ್ಯಕ್ಚುಲಾಗಿ ಬಂದು ಕಟ್ ಮಾಡೋದು ಅಂತಲ್ಲ. ಸೊ ಇದು ಎನರ್ಜೆಟಿಕಲಿ ಕಟ್ಟಿಂಗ್ ದ ಕಾರ್ಡ್ ಅಂತ. ಸೊ ಇದು ಒಂದು ಪಾರ್ಟ್ ಆಫ್ ಏಂಜಲ್ ಥೆರಪಿ ಹೀಲಿಂಗಲ್ಲೇ ಮಾಡೋದು. ಸೊ ತೊಗೋಬೇಕು ಅಂದರೆ ಖಂಡಿತ ತೊಗೊಳ್ಳಿ, ಅದಕ್ಕೆ ಹೇಳಿಸ್ತಾ ಇದ್ದಾರೆ ಭಗವಂತ, ಆಯಿತಾ. ಎಸ್ ಬಾಬಾ.
ಅದು ಕಟ್ಟಾಯಿತು ಅಂದ ತಕ್ಷಣ ನಿಮಗೇ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ, ಲೈಕ್ ಎಸ್ ಐ ಆಮ್ ಫೀಲಿಂಗ್ ಸೊ ಅವಾವ್ ಫೈನ್ ಅಂತ. ಸೊ ಅದೇ ಅದು 7 ಡೇ ರಿಚುವಲ್ ಮಾಡೋದ್ರಲ್ಲಿ ಇದು ಒಂದು ಮಾಡಿರ್ತೀನಿ, ಓಕೆನಾ. ಇದು ಬಂದಿರೋದ್ರಿಂದ ಕಾರಣ ಹೇಳ್ತಾ ಇದ್ದೀನಿ ಅಷ್ಟೇನೆ. ಬರೀ ಪೂಜೆ ಮಾಡ್ತೀವಿ ಅಂತಂದರೆ ಒಂದೊಂದು ಇರುತ್ತೆ, ಅರ್ಥ ಆಯಿತಾ. 7 ದಿವಸ ಸತತವಾಗಿ ಪೂಜೆ ಮಾಡಬೇಕಾಗತ್ತೆ. ಆ್ಯಂಡ್ ಅದೇನು ಅಷ್ಟು ಸುಲಭ ಅಲ್ಲ ಮಾಡೋದು, ಮಾಡ್ತಾ ಕೂತಿರ್ತೀನಿ. ಬಟ್ ಓಕೆ, ಸಾಕು, ಇಷ್ಟು ಅತಿ ಹೇಳೋದು ಬೇಡ, ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ ಅಷ್ಟೇ. ಓಕೆ ಬಾಬಾ. ಸೊ ಇನ್ನೊಂದು ಕಾರ್ಡು, ಯುವರ್ ಸಿಗ್ನಿಫಿಕೆಂಟ್ ಅದರ್ ಈಸ್ ಸೆಂಡಿಂಗ್ ಯು ನೆಗೆಟಿವಿಟಿ. ನೋಡಿ, ನಿಮ್ಮ ಬಗ್ಗೆ ಅತಿಯಾದ ವ್ಯಾಮೋಹ ಇಟ್ಕೊಂಡು ನಿಮ್ಮನ್ನು ಒಂದು ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನೋಡ್ತಾ ಇದ್ದಾರೆ. ಹೆಂಗೆ ಇವಳು ಅಥವಾ ಇವನು ಈ ಥರ ಶೈನ್ ಆಗ್ತಾ ಇದ್ದಾರೆ ಜೀವನದಲ್ಲಿ, ಹೇಗೆ ಸಾಧ್ಯ ಅಂತ ನಿಮ್ಮ ಬಗ್ಗೆನೇ ಬರೀ ಸ್ಟಡಿ ಮಾಡೋದು, ನಿಮ್ಮ ಬಗ್ಗೆನೇ ಯೋಚನೆ ಮಾಡೋದು ಮಾಡಿ ನಿಮಗೆ ಸೆಂಡಿಂಗ್ ನೆಗೆಟಿವಿಟಿ, ನಿಮ್ಮ ಕಡೆಗೆ ನೆಗೆಟಿವಿಟಿ ಕಳಿಸ್ತಾ ಇದ್ದಾರಂತೆ. ಸೊ ಅದು ಕೂಡ ಬೇಕಂತಂದರೆ ನೀವು ನೆಗೆಟಿವಿಟಿಯಿಂದ ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ, ಓಕೆನಾ. ಸೊ ಇಷ್ಟೊಂದು ವಿಪರೀತ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮನ್ನು. ಯಾವ ಥರ ಅಂತೆ ಅಂದರೆ ಲೈಕ್ ಅವ್ರ ಬಗ್ಗೆ ಅವ್ರಿಗೆ ಯೋಚನೆನೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಅವ್ರಿಗೆ ಯೋಚನೆನೇ ಇಲ್ಲ, ಆಯಿತಾ. ಬರೀ ನಿಮ್ಮ ಬಗ್ಗೆನೇ ಸ್ಟಡಿ ಮಾಡ್ತಾ ಇದ್ದಾರೆ, ಬರೀ ನಿಮ್ಮ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ಜರ್ನಲಿಂಗ್ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ, ಗೊತ್ತಿಲ್ಲ ನನಗೆ ಇದಕ್ಕೆ ಹೇಳಿಸ್ತಾ ಇದ್ದಾರೆ. ಜರ್ನಲಿಂಗ್ ಕೂಡ ಅಂದರೆ ನಿಮ್ಮ ಬಗ್ಗೆ ನೀನೇನು ಮಾಡ್ತೀಯಾ, ನೀ ಹೇಗಿರ್ತೀಯಾ, ನೀವು ಉಡುಗೆ ತೊಡುಗೆ ಬಗ್ಗೆನಾ ಅಥವಾ ಏನಾದರೂ ಇರ್ಬೋದು, ಬಟ್ ಅದೊಂದು ಜರ್ನಲ್ ಬರೀತಿರೋ ಥರ ತೋರಿಸ್ತಾ ಇದ್ದಾರೆ. ಸೊ ಆ ಥರ ಅಂತಲೂ ಹೇಳಿಸ್ತಾ ಇದ್ದಾರೆ, ಓಕೆನಾ. ಸೊ ನಿಮ್ಮ ಬಗ್ಗೆ ಇಷ್ಟೊಂದು ಸ್ಟಡಿ ಮಾಡ್ತಾ ಇದ್ದಾರೆ ನೋಡಿ, ಆಯಿತಾ. ಎಸ್ ಪಾಪ, ಇನ್ನೆರಡು ಕಾರ್ಡ್ ನೋಡಿಬಿಡೋಣ. ಎಸ್, ಕಾಸಿಂಗ್ ಅನ್ಎಕ್ಸ್ಪ್ಲೇನ್ಡ್ ಬಾಡಿ ಪೇಯ್ನ್ ಆ್ಯಂಡ್ ನಮ್ನೆಸ್. ನೋಡಿ, ಸೊ ಇದು ಹೇಗೆ ಗೊತ್ತಾ ತೋರಿಸ್ತಾ ಇರೋದು, ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಎಷ್ಟರ ಮಟ್ಟಿಗೆ ನಿಮ್ಮ ಕಡೆಗೆ ಒಂದು ನೆಗೆಟಿವಿಟಿ ಕಳಿಸ್ತಿದ್ದಾರೆ ಅಂತಂದರೆ, ಬೆಳಗ್ಗೆ ಚೆನ್ನಾಗಿರ್ತೀರಾ, ಓಕೆನಾ. ಅವರು ಅಂದರೆ ಇವ್ರು ಯಾರು ನಿಮಗೆ ನೆಗೆಟಿವಿಟಿ ಮಾಡೋರು ನಿಮಗೆ ಎದುರಿಗೆ ಸಿಗೋ ತನಕ ನೀವು ಚೆನ್ನಾಗಿರ್ತೀರಾ. ಸೊ ನಿಮ್ಗೆ ಈ ವಿಡಿಯೋ ಸಿಕ್ಕಿದೆ ಅಂತಂದರೆ ಇದೇ ಕನ್ಫರ್ಮೇಷನು. ಬೆಳಗ್ಗೆಯಿಂದ ಚೆನ್ನಾಗಿದ್ರಿ, ಓಕೆನಾ. ಈಗ ಸುಮ್ಮನೆ ಇದೊಂದು ಉದಾಹರಣೆ ಹೇಳಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಚೆನ್ನಾಗಿದ್ದೀರಾ, ಬೇಕಾದ ಕೆಲಸ ಮಾಡಿದ್ದೀರಾ, ಕೆಲಸಕ್ಕೆ ಹೋಗಿದ್ದೀರಾ, ಬಂದಿದ್ದೀರಾ, ಅಥವಾ ಮನೇಲಿದ್ದೀರಾ ಅಂದರೆ ಅಡುಗೆ ಮಾಡ್ತೀರಾ, ಅದೆಲ್ಲ ಕೆಲಸ ಮುಗಿಸ್ಕೊಳ್ತೀರಾ, ಎಲ್ಲ ಮಾಡಿದ್ದೀರಾ, ಅರ್ಥ ಆಯ್ತಾ. ಸಡನ್ನಾಗಿ ಇವ್ರು ಯಾರೋ ಎಂಟ್ರಿ ಆಗುತ್ತೆ ಮನೆಗೆ, ಓಕೆ. ಎಂಟ್ರಿ ಆಗಿ ಒಂದು 5 ನಿಮಿಷ ಅಂದ್ಕೊಳ್ಳಿ, 5 ನಿಮಿಷ ಬಂದು ಕೂತ್ಕೊಂಡು ಎದ್ದೋಗ್ತಾರೆ, ಅಷ್ಟೇ ಮುಗೀತು. ಆದರೆ ನೆಕ್ಸ್ಟು ಮೊಮೆಂಟಿಂದ ನಿಮಗೆ ಮೈಕೈ ನೋವು, ಸುಸ್ತು, ಸಂಕಟ ತಡ್ಕೊಳ್ಳೋಕ್ಕೆ ಆಗಲ್ಲ, ತಲೆನೋವು ಇರ್ಬೋದು, ತಲೆ ಭಾರ ಆಗ್ತಾಯಿಲ್ಲ ನನಗೆ ಅಂತ ಹೋಗಿ ಮಲಗೂ ಬಿಟ್ಟಿದ್ದೀರಾ. ಎಷ್ಟೋ ಸಲ ಆಗಿದೆ ಆ ಥರ, ಆಯಿತಾ. ಇದು ಎಷ್ಟೋ ಸಲ ಆಗಿದೆ ನಿಮಗೆ ಅಂತಲೂ ಹೇಳಿಸ್ತಾ ಇದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಇದು ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಖಂಡಿತ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ, ನನಗೆ ಗೊತ್ತು. ಸೊ ಈ ಥರ ಹೇಳಿಸ್ತಾ ಇದ್ದಾರೆ. ಅಂದರೆ ಈ ಥರ ನಿಮಗೆ ಒಂದು ರೀತಿ ಫಿಸಿಕಲ್ ಪೇಯ್ನ್ ಆಗೋದು, ಸಡನ್ನಾಗಿ ತಲೆನೋವು, ತಲೆಭಾರ, ಸುಸ್ತು, ಸಂಕಟ, ಏನೋ ಆಗ್ತಾಯಿಲ್ಲ, ಏನು ಮಾಡೋದು ಅನ್ನೋ ಥರ. ಬೆಳಗ್ಗೆಯಿಂದ ಚೆನ್ನಾಗಿರ್ತೀರ, ಸಡನ್ನಾಗಿ ಅಂದರೆ 5 ನಿಮಿಷವೂ ಸಾಕು, ಜಸ್ಟ್ ಬಂದವರು ಒಂದು ಕಣ್ಣಿಟ್ಟರೆ ಸಾಕು, ಮುಗೀತು ಕತೆ ಅಲ್ಲಿಗೆ. ಆ ರೀತಿ ಒಂದು ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ ಹಾಕ್ತಾ ಇದ್ದಾರೆ, ಅಷ್ಟು ಈವಿಲ್ ಐ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಸಿಕ್ಕಿದೆ ಅಂದರೆ ಇದೇ ಕನ್ಫರ್ಮೇಷನ್ ಅಂತಿದ್ದಾರೆ. ನಿಮಗೆ ನಾನು ಈ ಥರ ಇದನ್ನು ಹೇಳಿಸಿದ ತಕ್ಷಣ ನಿಮಗೆ ಯಾರ ಮುಖ ಬಂತು, ಆಯಿತಾ, ಹೌದು ಅವ್ರು ಬಂದ ಮೇಲೆ ಹಿಂಗಾಯಿತು ನನಗೆ ಅಂತನೋ, ಅಥವಾ ಅವನು ಅಥವಾ ಅವಳು ಬಂದು ನೋಡಿದಾಗ ತಕ್ಷಣ ಹಿಂಗಾಯಿತು ಅಂತನೋ, ನಿಮ್ಗೆ ಯಾರ ಮುಖ ಬಂತು, ಆಯಿತಾ, ಎಸ್ ಅವರೇ ಅಂತಿದ್ದಾರೆ, ಆಯಿತಾ. ಅದೇ ನೆಗೆಟಿವಿಟಿ ಮಾಡಿಸ್ತಾ ಇದ್ದಾರೆ, ಅವ್ರ ಕಣ್ಣೇ ಒಂದು ರೀತಿ ನೆಗೆಟಿವ್ ಆಗಿದೆ ಅನ್ನೋ ಥರನೇ ಹೇಳಿಸ್ತಾ ಇದ್ದಾರೆ. ಅಷ್ಟು ಕೆಟ್ಟ ದೃಷ್ಟಿ ಬಿಡ್ತಾ ಇದ್ದಾರೆ. ಸೊ ತೊಗೊಳ್ಳಿ, ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು, ಮಾತಾ ಕಾಳಿ ಪ್ಲೀಸ್ ಗೈಡ್ ಮಾಡಿ. ಸೊ ಇದು ಈ ಕಾರ್ಡ್ ಜೊತೆಗೆ ಈ ವಿಡಿಯೋ ಮುಗಿಸ್ಬಿಡೋಣ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ,
ಟ್ಯಾಪ್ ಇನ್ ಟು ಯುವರ್ ಇಂಟ್ಯೂಷನ್. ವಾವ್, ಯು ಆಲ್ರೆಡಿ ನೋ ಹೂ ದಿಸ್ ಪರ್ಸನ್ ಈಸ್ ಅಂತಿದ್ದಾರೆ. ಓಕೆನಾ. ಸೊ ಇದು ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಯಾರು ಅಂತಂದರೆ ಯೋಚನೆ ಮಾಡ್ತಾ ಇದ್ದೀರಾ. ಈಗ 2-3 ಜನ, ಈಗ ನಾನೀಗ ಏನು ಹೇಳಿಸಿದ್ರು, ಓಕೆ ಇವಾಗಿನ್ನೂ ಹೇಳಿಸಿದ್ರು ಆಯಿತಾ. ಈಗ ಇದು ಹೇಳಿದ ತಕ್ಷಣ ಮೈ ಕೈ ನೋವು ಆ ಥರ ಎಲ್ಲ ನಿಮಗೆ ಸಡನ್ನಾಗಿ ಆಗ್ತಾಯಿದೆ ಅಂತ ಹೇಳಿಸಿದ್ರು, ಕರೆಕ್ಟಾ. ಸೊ ನಿಮ್ಗೆ ಈ ಥರ ಹೇಳಿಸಿದ ತಕ್ಷಣ ಯಾರ ಮುಖ ನಾಪ್ಕ ಬಂತು ಅಂತಲೂ ಹೇಳಿದ್ರು, ಕರೆಕ್ಟಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ, ಟ್ಯಾಪ್ ಇನ್ ಟು ಯುವರ್ ಇಂಟ್ಯೂಷನ್ ಅಂತಿದ್ದಾರೆ. ಅಂದ್ರೇನು, ನಿನಗೆ ಅರ್ಥ ಆಗಿದೆ, ಸೈನ್ಗಳು ಸಿಕ್ಕಿದೆ ನಿಮಗೆ ಅಂತಲೇ ಹೇಳ್ತಾ ಇದ್ದಾರೆ. ನಿನಗೆ ಸೈನ್ ಕೊಡ್ತಾಯಿದ್ದೀನಿ ನಾನು, ಯಾರು ಇರ್ಬೋದು ಅಂತಲೂ ನಿಂಗೆ ಸೈನ್ ಕೊಡ್ತಾಯಿದ್ದೀನಿ. ಸೊ ಟ್ಯಾಪ್ ಇನ್ ಟು ದ್ಯಾಟ್ ಅಂತಿದ್ದಾರೆ. ಯೋಚನೆ ಮಾಡು, ಕೂತ್ಕೊಂಡು ಯೋಚನೆ ಮಾಡು, ನಿನಗೆ ಅರ್ಥ ಆಗುತ್ತೆ ಯಾರು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅವರಲ್ಲಪ್ಪ, ಅವ್ರಿರೋಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೇನಾದ್ರು ಮನ್ಸಿಗೆ ಅನ್ನಿಸ್ತಾ ಈಗ, ಅವ್ರು ಹೆಂಗೆ ಈ ಥರ ಎಲ್ಲ ಇಂಥ ಕೆಲಸ ಮಾಡ್ತಾರೆ, ಅವ್ರಿಗೆ ನನ್ನ ಕಂಡ್ರೆ ಎಷ್ಟು ಪಂಚ ಪ್ರಾಣ ನಾನು ಅಂದರೆ, ಅಷ್ಟು ಪ್ರೀತಿ ನಾನು ಅಂದರೆ, ಅವ್ರು ಹೆಂಗೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಥವಾ ನೆಗೆಟಿವಿಟಿ ಮಾಡ್ತಾರೆ, ಆ ಥರ ಕೆಟ್ಟ ದೃಷ್ಟಿ, ನೋ ತುಂಬ ಒಳ್ಳೆ ಮನುಷ್ಯ ಅಥವಾ ತುಂಬ ಒಳ್ಳೆ ಮನುಷ್ಯೆ ಅಂತ ನೀವೇನಾದ್ರು ಅನ್ಕೋತಿದ್ದೀರಾ. ಅದಕ್ಕೇ ಹೇಳ್ತಾ ಇದ್ದಾರೆ, ಟ್ಯಾಪ್ ಇನ್ ಟು ಯುವರ್ ಇಂಟ್ಯೂಷನ್. ಇಷ್ಟೊಂದು ಸೈನ್ ಕೊಟ್ಟಿದ್ದೀನಿ ನಿನಗೆ, ಯೋಚನೆ ಮಾಡು, ಅವರಾ ಅಲ್ವಾ ಅನ್ನೋದು ನಿಂಗೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಇವಾಗಿನ್ನೂ ಹೇಳಿದ ತಕ್ಷಣ ಇದನ್ನು ಈ ಕಾರ್ಡ್ ಬರ್ತಾ ಇದೆ. ಸೊ ಇದು ಹೇಳಿದ ತಕ್ಷಣ ನಿಮ್ಗೆ ಏನು ಹೇಳಿಸಿದ್ರು, ಯಾರ ಮುಖ ಬಂತು ಅಥವಾ ಯಾರ ಹೆಸರು ನೆನಪು ಬಂತು ಅಂತ ಹೇಳಿಸಿದ್ರು, ಇಮಿಡಿಯೇಟ್ ನೀವು ಅಂದ್ಕೊಂಡ್ರಿ ಅವರು ಎಂಥ ಒಳ್ಳೆ ಮನುಷ್ಯ ಅಥವಾ ಒಳ್ಳೆ ಮನುಷ್ಯ, ಈ ಥರ ಎಲ್ಲ ಹೆಂಗೆ ಮಾಡೋಕ್ಕೆ ಸಾಧ್ಯ, ಏನು ಬರ್ತಾಯಿದೆ, ಹಿಂಗೆಲ್ಲ ಸಾಧ್ಯ ಇಲ್ಲ ಅಂತ ಸೈನ್ ಕೊಟ್ಟಿದ್ದೀನಿ ಅಂತಿದ್ದಾರೆ ನಿಮಗೆ ಭಗವಂತ, ಆಯಿತಾ. ಸೈನ್ ತೋರಿಸಿದ್ದೀನಿ ನಿಮಗೆ ಯಾರು ಏನು ಅಂತ. ಇಷ್ಟ್ರ ಮೇಲೆ ನೀವು ಇಲ್ಲ ಅವ್ರು ಒಳ್ಳೆಯವರು ಅಂತ ಅಂದ್ಕೊಂಡು ನೀವು ಹೋದರೆ ತೊಂದರೆ, ಕಟ್ಟಿಟ್ಟ ಬುತ್ತಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ, ಆಯಿತಾ. ಆ ಥರ ಅಂತ ಹೇಳಿಸ್ತಾ ಇದ್ದಾರೆ. ಸೊ ನಿಮ್ಗೆ ಈ ಥರ ಎಲ್ಲ ಒಂದು ನೆಗೆಟಿವಿಟಿ ನಡೀತಿದೆ ಅಥವಾ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಖಂಡಿತ ಕಾಯಬೇಡಿ. ತುಂಬ ತೊಂದರೆ ಆಗುತ್ತೆ. ನೆಗೆಟಿವಿಟಿ ಮಾಡೋದು ಅಂದರೆ ಏನು ಸುಮ್ಮನೆ ಅಷ್ಟಿಷ್ಟಲ್ಲ, ಬಹಳ ತೊಂದರೆ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ಬೆಟರ್, ತೊಂದರೆ ಎಲ್ಲ ಆಗದ ಮೇಲೆ ಬಂದು ಪ್ರೊಟೆಕ್ಷನ್ ತೊಗೋತೀನಿ ಅಂತ ಅನ್ನೋದಕ್ಕಿಂತ ನೀವು ಈಗ ಆವಾಗ ತೊಂದರೆ ಏನಾಗಿರುತ್ತೆ ಅದನ್ನು ಅನುಭವಿಸಿರ್ತೀರ. ಸೊ ಅದ್ರ ಬದಲು ಅದಕ್ಕೆ ಮುಂಚೆನೇ ತೊಗೊಂತು ಅಂತಂತಂದರೆ ನಿಮಗೆ ಹೆಲ್ಪ್ ಆಗುತ್ತೆ, ಆಯಿತಾ. ಏನೋ ಅಷ್ಟೊಂದು ಆಗಬೇಕಾಗಿದ್ದು ಬರೀ ಇಷ್ಟರಲ್ಲಿ ಕ್ಲೋಸ್ ಆಗುತ್ತೆ, ಅಷ್ಟು ಮಾತ್ರ ಗ್ಯಾರಂಟಿ. ಆಗಲೇಬೇಕು ಏನಾರು ಅಂತಂದ್ರೂ ಇಷ್ಟೊಂದು ದೊಡ್ಡದಾಗಿ ಏನೂ ಆಗೋದಿಲ್ಲ, ಒಂದೊಂದು ಸಲ ಗೊತ್ತೂ ಆಗೋದಿಲ್ಲ, ಆಯಿತಾ. ಆ ಥರ ಸೇಫ್ ಗಾರ್ಡ್ ನಡೆಯುತ್ತೆ. ಸೇಫ್ ಗಾರ್ಡ್ ಮಾಡಿರ್ತಾರೆ ಭಗವಂತ. ಅಂದರೆ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಆ ಥರ ಒಂದು ಸೇಫ್ ಗಾರ್ಡ್ ಮಾಡಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಇದು ನಾನು ಯಾವ ನಂಬಿಕೆ ಮೇಲೆ ಹೇಳ್ತೀನಿ ಅಂತಂದರೆ, ನನಗೆ ನನ್ನ ಗುರುಗಳು, ನನ್ನ ದೇವತೆಗಳ ಮೇಲಿರೋ ನಂಬಿಕೆಯಿಂದ, ಯಾಕೆಂದರೆ ನನಗೆ ಗೊತ್ತು ಯಾವ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ, ನನ್ನ ಮೂಲಕ ಏನು ಮಾಡಿಸ್ತಾ ಇದ್ದಾರೆ ನನಗೆ ಗೊತ್ತು. ಅದರ ಭರವಸೆ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಅನಿಸಿದ್ರೆ ಎಸ್ ಖಂಡಿತ ಒಳ್ಳೆಯದಾಗತ್ತೆ ಅಂತ ಖಂಡಿತ ತೊಗೊಂಬಿಡಿ, ಓಕೆನಾ. ಕೇಳಕ್ಕೆ ಹೋಗಬೇಡಿ, ಪ್ರಶ್ನೆ ಕೇಳಬೇಡಿ, ಕಾಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕಾಲ್ ಮಾಡಿದ್ರೆ ನನಗೆ ಫೋನ್ ಸೈಲೆಂಟಲ್ಲಿರುತ್ತೆ, ಜೊತೆಗೆ ಹೀಲಿಂಗಲ್ಲಿರ್ತೀನಿ ಅಥವಾ ಪರ್ಸನಲ್ ರೀಡಿಂಗ್ ಮಾಡ್ತಾ ಇರ್ತೀನಿ. ಸೊ ತೊಂದರೆ ಆಗಿಬಿಡುತ್ತೆ, ಮಧ್ಯ ಕಟ್ಟಾಗುತ್ತೆ. ಸೊ ಹಾಗಾಗಿ ಫೋನ್ ತೊಗೊಳ್ಳೋದಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಸೈಲೆಂಟಲ್ಲಿರುತ್ತೆ ಫೋನ್ ತುಂಬ. ಸೊ ಫೋನ್ ಬಂದಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಮಿಸ್ಡ್ ಕಾಲ್ ಇರುತ್ತೆ, ನಾನು ಮತ್ತೆ ಕಾಲ್ ಮಾಡೋಕ್ಕೂ ಹೋಗೋದಿಲ್ಲ. ಸೊ ಬೆಟರ್ ಮೆಸೇಜ್ ಹಾಕ್ಬಿಡಿ, ಆಯಿತಾ. ಮೆಸೇಜ್ ಹಾಕಿ, ಬೇಕೇ ಬೇಕು ಅಂದರೆ ಮೆಸೇಜ್ ಹಾಕಿ, ಸುಮ್ಮನೆ ಹಾಕಬೇಕು ಅಂತ ಹಾಕಲೇಬೇಡಿ. ಸೊ ಆ್ಯಕ್ಚುಲ್ ತೊಗೊಳ್ಳೇಬೇಕು ಅಂತಂದರೆ ಮೆಸೇಜ್ ಹಾಕಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಏನು ಎಷ್ಟು ಎತ್ತ ಅಂತ. ಸೊ ಬೇಕು ಅಂದರೆ ತೊಗೊಳ್ಳಿ, ಓಕೆನಾ. ಆ್ಯಂಡ್ ಅಮಾವಾಸ್ಯೆ ಸಮಯದಲ್ಲಿ ಮಾತ್ರ 7 ದಿವಸ ನಾನು ಏನು ಹೇಳಿದ್ದೀನಿ ಅದು 750 ರೂಪಾಯಿ ಇರುತ್ತೆ ಒಬ್ಬರಿಗೆ. ಅದು ಪೂಜಾ ಪದಾರ್ಥಕ್ಕಷ್ಟೇನೆ, ಓಕೆನಾ. ಬೇರೆ 3 ವಾರ 1000 ರೂಪಾಯಿ ಇರುತ್ತೆ, ಓಕೆನಾ. ಸೊ ಇದು ಮಾತಾ ಕಾಳಿ ಆಶೀರ್ವಾದದಿಂದ ಆಗ್ತಾ ಇರೋದು. ಸೊ ಅವರ ಆಶೀರ್ವಾದದಿಂದ ಇದನ್ನು ಮಾಡಬೇಕು ಅಂತ ಪ್ರೇರೇಪಣೆ ಆಗಿದೆ. ಜೊತೆಗೆ ಸೋಮವಾರ ಗುರು ರಾಘವೇಂದ್ರ ಸ್ವಾಮಿ ಅವರ ಪ್ರೇರಣೆಯಿಂದ 1000 ರೂಪಾಯಿ ಅಂತ ಹೇಳಿಸಿ ಪ್ರತಿ ಸೋಮವಾರ ಮಾಡ್ತಾ ಇದ್ದಿದ್ದು. ಸೊ ಇವಾಗ 750 ಬರೀ ಅಮಾವಾಸ್ಯೆ ಸಮಯದಲ್ಲಿ ಅಷ್ಟೇ, ಓಕೆನಾ. ಬೇರೆ ಸಮಯದಲ್ಲಿ ನೀವು ತೊಗೊಂಡು ಅಂತಂದರೆ ಬೇರೆ 3 ವಾರ 1000 ರೂಪಾಯಿ ಇರುತ್ತೆ ಒಬ್ಬರಿಗೆ 1 ವಾರಕ್ಕೆ, ಸರಿದಾ. ಸೊ ಅಮಾವಾಸ್ಯೆ ಸಮಯಕ್ಕೆ ಅಂತ ತೊಗೊಂಡು ಅಂತಂದರೆ ಒಂದು 750 ರೂಪಾಯಿ ಆಗುತ್ತೆ, ಓಕೆನಾ. ಸೊ ಇದು ಮಾತಾ ಆಶೀರ್ವಾದದಿಂದ ಆಗ್ತಾಯಿದೆ, ಪ್ರೇರೇಪಣೆಯಿಂದ. ಸೊ ಖಂಡಿತ ತೊಗೊಳ್ಳಿ.
ಕಷ್ಟ ಎಲ್ಲ ಬಂದ ಮೇಲೆ ಅದನ್ನು ತಡ್ಕೊಳ್ಳೋ ಶಕ್ತಿನೂ ಬೇಕು, ಸಮಯ ಅನ್ನೋದಾಗ್ಬಿಡುತ್ತೆ. ಸೊ ಹಾಗಾಗಿ ಬೇಕು ಅಂದರೆ ಮುಂಚಿತವಾಗಿ ತೊಗೊಳ್ಳಿ. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಮುಂಚೆ ತೊಗೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ ಅಷ್ಟೇ. ಓಕೆನಾ? ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಆ್ಯಂಡ್ ಇಲ್ಲಿ ತನಕ ಯಾರೆಲ್ಲ ಸಮಯ ಕೊಟ್ಟು ಮ್ಯಾಜಿಕಲ್ ಮೀಡಿಯಾ 279 ಚಾನಲ್ನ ನೋಡಿ ಪ್ರೋತ್ಸಾಹಿಸ್ತಾ ಇದ್ದೀರಾ, 5000 ಸಬ್ಸ್ಕ್ರೈಬರ್ಸ್ ಆಗೋಗಿದೆ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಥ್ಯಾಂಕ್ಸ್ ಹೇಳೋದು ಗೊತ್ತಾಗ್ತಾ ಇಲ್ಲ. ಇದ್ರ ಜೊತೆಗೆ ಭಾರಿ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗ್ತಾ ಇದೆ, ವಿಡಿಯೋಸ್ ಮಾಡಲೇಬೇಕು ಅಂತನೂ. ಸೊ ಖಂಡಿತ ಮಾಡ್ತಾ ಇರ್ತೀನಿ. ಹಾಗೆ ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ ಅವ್ರಿಗೂ ವೀಡಿಯೋಸ್ ಎಲ್ಲ ಬರುತ್ತೆ. ಯಾಕೆ ಅಂತ ಅವ್ರದ್ದು ನನಗೆ ಎನರ್ಜಿ ಸ್ವಲ್ಪ ಜಾಸ್ತಿ ಪಿಕ್ ಆಗಲಿ ಅಂತ ಆ ಥರ ಸುಮ್ಮನೆ ಕಾಯ್ತಾ ಇದ್ದೆ ಆ್ಯಕ್ಚುಲಾಗಿ. ಸೊ ಖಂಡಿತ ಬರುತ್ತೆ ಇನ್ನು. ಆ್ಯಂಡ್ ಯಾರೆಲ್ಲ ಹೊಸದಾಗಿ ಮೆಂಬರ್ಶಿಪ್ ತೊಗೊಂಡಿದ್ದೀರಾ ಅವ್ರದ್ದೆಲ್ಲ ಹೆಸರುಗಳನ್ನು ಸಪ್ರೇಟ್ ಓದ್ತೀನಿ. ಜೊತೆಗೆ ಒಂದು 3-4 ವೀಡಿಯೋಗಳದ್ದು ಕಮೆಂಟ್ಸ್ ಯಾರೆಲ್ಲ ಮಾಡಿದ್ದೀರಾ ಅದನ್ನೂ ಓದ್ತೀನಿ ಅಂತ ಹೇಳಿದ್ದೀನಿ. ಓದ್ತೀನಿ, ಯಾವುದು ಸೆಲೆಕ್ಟ್ ಮಾಡಿಬಿಟ್ಟು ಓದ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಿಮ್ಮ ಲೈಕ್ಸ್, ಶೇರ್ಸ್ಗೆ ಮತ್ತು ಕಮೆಂಟ್ಸ್ಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರಿಪ್ಷನ್ಸ್ಗೆ, ಮೆಂಬರ್ಶಿಪ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಆ್ಯಂಡ್ ಯಾರೆಲ್ಲ ಹೈಪ್ ಅಂತ ಇರುತ್ತೆ, ಹೈಪ್ ಕ್ಲಿಕ್ ಮಾಡಿ, ಸೊ ದಟ್ ಜಾಸ್ತಿ ಜನಕ್ಕೆ ಪಾಯಿಂಟ್ಸ್ ಕೂಡ ಸಿಗುತ್ತೆ ಮತ್ತು ಜಾಸ್ತಿ ಜನಕ್ಕೆ ಸಿಗುತ್ತೆ. ಓಕೆನಾ? ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಮತ್ತು ಫ್ರೆಂಡ್ ಸರ್ಕಲಲ್ಲಿ, ಸೊ ದಟ್ ಸ್ವಲ್ಪ ಜಾಸ್ತಿ ಜನಕ್ಕೆ ಮತ್ತೆ ಸಿಗುತ್ತೆ. ಓಕೆ, ಯಾರಿಗೆ ಸಹಾಯ ಆಗಬೇಕು ಅಂತಿರುತ್ತೆ ಅವ್ರಿಗೆ ಸಹಾಯ ಆಗುತ್ತೆ. ಓಕೆನಾ? ಆ್ಯಂಡ್ ಯಾರೆಲ್ಲ ನಮ್ಮ ಸ್ಟೋರ್ಸ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಹೇಳಿ ವೆಬ್ಸೈಟ್ಲಿ ಯಾರು ಪರ್ಚೇಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಹೀಲಿಂಗ್ ತೊಗೋತಾ ಇದ್ದೀರಾ, ಯಾರೆಲ್ಲ ಪರ್ಸನಲ್ ರೀಡಿಂಗ್ ತೊಗೋತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಇದೇನಿದ್ರೂ ನಾವು ಮಾಡ್ತಾ ಇರೋದು ಡಿಸ್ಟೆನ್ಸ್ ಹೀಲಿಂಗ್ ಇರ್ಬೋದು ಅಥವಾ ಡಿಸ್ಟೆನ್ಸ್ ರೀಡಿಂಗ್, ಪರ್ಸನಲ್ ರೀಡಿಂಗ್ ಇರ್ಬೋದು. ಪರ್ಸನಲ್ ರೀಡಿಂಗ್ ಅಂತಂದರೆ ಅದೇ ಇದೊಂದು ಹೇಳ್ಬಿಡೋಣ, ಲೈಕ್ ಇಟ್ಸ್ ಡಿಸ್ಟೆನ್ಸ್ ಪರ್ಸನಲ್ ರೀಡಿಂಗ್ ಏನೇನೆ. ಸೊ ಎದುರಿಗೆ ಸಿಗ್ಬೋದಾ ಅಂತ ತುಂಬ ಜನ ಕೇಳಿದ್ದೀರಾ, ಬಟ್ ಅದಕ್ಕಿನ್ನೂ ಅವಕಾಶ ಇಲ್ಲ. ಸೊ ಹಾಗಾಗಿ ಫೋನ್ ಮೂಲಕನೇ ಮಾತಾಡ್ತೀನಿ. ಲೈಕ್ ವಿಡಿಯೋ ಕಾಲ್ ಬೇಕು ಅಂದರೆ ವಿಡಿಯೋ ಕಾಲ್, ಅಥವಾ ಆಡಿಯೋ ಕಾಲ್ ಬೇಕಂದರೆ ಆಡಿಯೋ ಕಾಲ್ ಮಾಡಿ. ಹಾಫ್ ಆನ್ ಅವರ್ ಅಂತ ಆಗುತ್ತೆ ಅಂತಂದರೆ ನಿಮ್ಮ ಪ್ರಶ್ನೆಗಳ ಮೇಲೆ ಅವಲಂಬಿಸಿರುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಶ್ನೆಗಳಿದೆ. ಸೊ ಅದ್ರ ಪ್ರಕಾರ ಒಂದು ಹಾಫ್ ಆನ್ ಅವರ್ ಮಾತಾಡಬೇಕಾಗತ್ತೆ, ಪ್ರಶ್ನೆ ಕೇಳಬೇಕಾಗತ್ತೆ ಅಂದರೆ 2000 ಆಗುತ್ತೆ. ಅದೇ ಥರ ಇನ್ನೂ ಜಾಸ್ತಿ ಪ್ರಶ್ನೆಗಳಿದೆ ಅಂತಂದರೆ ಅದು 4000 ಆಗುತ್ತೆ. ಅದೊಂದು ಹೆಚ್ಚು ಕಮ್ಮಿ 1 ಅವರ್ ಹತ್ರನೂ ಮಾತಾಡ್ಬೋದು, ಪ್ರಶ್ನೆ ಕೇಳ್ಬೋದು. ಹೀಗೆ ಡೈರೆಕ್ಟ್ ಬಂದಿರ್ತೀನಿ. ಸೊ ನೀವು ಏನು ಪ್ರಶ್ನೆ ಕೇಳ್ತೀರಾ ನಿಮ್ಮ ಮುಂದೆನೇ ಕಾರ್ಡ್ಸ್ ತೆಗಿತೀನಿ, ನಿಮಗೇ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಏನು ಹೇಳಿಸ್ತಾರೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಇದು ಒಂದಿದೆ. ಜೊತೆಗೆ ಇಲ್ಲ ಅಂತಂದರೆ ರೆಕಾರ್ಡಿಂಗ್ ಬೇಕು ಅಂತಂದರೆ ರೆಕಾರ್ಡ್ ಮಾಡಿನೂ ಕಳಿಸ್ತೀನಿ. ಸೊ ಅದರದ್ದು ಬೇರೆ ಚಾರ್ಜಸ್ ಇರುತ್ತೆ, ಅದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಕಸ್ಮಾತ್ ನಿಮಗೆ ಆ ಥರ ಬೇಕು ಅಂತಂದರೆ ಜಸ್ಟ್ ಮೆಸೇಜ್ ಮಾಡಿ. ಖಂಡಿತ ತೊಗೋಬೇಕು ಅಂದರೆ ದಯವಿಟ್ಟು ಮೆಸೇಜ್ ಮಾಡಿ, ಸುಮ್ಮನೆ ಮೆಸೇಜ್ ಮಾಡಬೇಡಿ, ಆಯಿತಾ? ಆ್ಯಂಡ್ ಡೈರೆಕ್ಟ್ ಫೋನ್ ಮಾಡಬೇಡಿ ದಯವಿಟ್ಟು. ಫೋನ್ ತೊಗೊಳ್ಳಲ್ಲ ನಾನು. ಇದು ಏನು ವಾಟ್ಸಪ್ಪಲ್ಲಿ ಪರ್ಸನಲ್ ರೀಡಿಂಗ್ ಅಥವಾ ಹೀಲಿಂಗ್ ಅಂತ ಮೆಸೇಜ್ ಹಾಕಿದ್ರೆ ಅದಕ್ಕೆ ಏನು ಬೇಕು ನಿಮಗೆ ಡೀಟೇಲ್ಸ್ ಹಾಕ್ತೀನಿ ನಾನು. ಓಕೆನಾ? ಸೊ ಕಾಲ್ ಮಾಡಬೇಡಿ ಡೈರೆಕ್ಟಾಗಿ. ಆ್ಯಂಡ್ ಸೈಲೆಂಟಲ್ಲಿರುತ್ತೆ ಫೋನು. ಸೊ ಹಾಗಾಗಿ ರಿಕ್ವೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಅರ್ಥ ಮಾಡ್ಕೊಂಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಒನ್ಸ್ ಅಗೇನ್ 5000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಥ್ಯಾಂಕ್ ಯು. ಈ ಥರ ಈ ಚಾನಲ್ನ ನೀವು ಎನ್ಕರೇಜ್ ಮಾಡ್ತಾ ಇದ್ದೀರಾ, ಪ್ರೋತ್ಸಾಹಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನಂಗೆ ಏನು ಥ್ಯಾಂಕ್ಸ್ ಹೇಗೆ ಹೇಳಬೇಕು ನಂಗೆ ಅರ್ಥ ಆಗ್ತಿಲ್ಲ, ಪದಗಳು ಬರ್ತಾ ಇಲ್ಲ. ಥ್ಯಾಂಕ್ ಯು. ಗಂಟಲು ಕೂತ್ಕೋತಾ ಇದೆ. ಥ್ಯಾಂಕ್ ಯು.